ನಮಸ್ಕಾರ ವೀಕ್ಷಕರೇ, ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಮ್ಮ ಬದುಕಿನ ಯಾವ ಕ್ಷಣವನ್ನಾದರೂ ಕೂಡ ಪ್ರಸನ್ನತೆಯಲ್ಲಿ ಅಥವಾ ಪ್ರಶಾಂತವಾಗಿದ್ದು ನಿಭಾಯಿಸಿದ್ರೆ ಸಕ್ಸಸ್ ಖಂಡಿತ. ಅದರ ಜೊತೆಗೆ ನಾವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೂ ಕೆಮಿಸ್ಟ್ರಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲಿ ನಮ್ಮ ಇಡೀ ಸಂಬಂಧಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಇರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಅಥವಾ ಗಂಡ ಹೆಂಡತಿ, ಅಥವಾ ಸ್ನೇಹಿತರು, ಎಲ್ಲರ ಜೊತೆಗೂ ಅಂತ ಹೇಳಿದ್ರೆ ಕೆಮಿಸ್ಟ್ರಿ ಚೆನ್ನಾಗಿರಬೇಕು ಅಂತ. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಬೇಕು ಅಂದಾಗಲೂ ಕೂಡ ಆ ಕ್ಷೇತ್ರದ ಬಗ್ಗೆ ನಿಮಗೆ ವೈಯಕ್ತಿಕವಾಗಿ ಕೆಮಿಸ್ಟ್ರಿ ಚೆನ್ನಾಗಿದ್ರೆ ಖಂಡಿತ ಅಲ್ಲಿ ಕೂಡ ಯಶಸ್ಸು ಸಾಧ್ಯ ಅಂತ. ಶ್ವೇತಾ, ಯಾಕೆ ಕೆಮಿಸ್ಟ್ರಿ ಬಗ್ಗೆ ಹೇಳ್ತಾ ಇದ್ದೀನಿ? ಖಂಡಿತವಾಗ್ಲೂ ಇಲ್ಲಿ ಇವತ್ತಿನ ಅತಿಥಿಯ ಬಗ್ಗೆ ಹೇಳಬೇಕು ಅಂದ್ರೆ, ಒಂದು ಕಡೆ ರಸಾಯನಶಾಸ್ತ್ರ, ಮತ್ತೊಂದು ಕಡೆ ನವರಸಗಳ ಪಾತ್ರ. ಜಗವೇ ಒಂದು ನಾಟಕ ರಂಗ, ನಾವೆಲ್ಲ ಪಾತ್ರಧಾರಿಗಳು, ಆಡಿಸುವ ಸೂತ್ರಧಾರಿ ಮೇಲಿದ್ದಾನೆ ಅನ್ನೋ ಮಾತಿದೆ. ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ, ನಾವು ಓದು ಬರಹ ಕಲಿಬೇಕು ಅಂದ್ರೆ ಪಾಠಶಾಲೆ ಬೇಕು. ಆದ್ರೆ ಓದು ಬರಹದ ಮುಖ್ಯ ಉದ್ದೇಶ ತಿಳ್ಕೊಳ್ಬೇಕು ಅಂದ್ರೆ ನಾಟಕ ಶಾಲೆ ಇರಲೇಬೇಕು. ಅಷ್ಟರ ಮಟ್ಟಿಗೆ ರಂಗಭೂಮಿ ಅಂದ್ರೆ ಐತಿಹಾಸಿಕ ಪೌರಾಣಿಕ ಕಥೆಗಳು ಮಾತ್ರ ಅಲ್ಲ, ಅಲ್ಲಿನ ಗಂಭೀರ ವಿಚಾರಗಳನ್ನ, ಸ್ಥಳೀಯ ಸಮಸ್ಯೆಗಳನ್ನ ಏನೇ ಇದ್ರೂ ಕೂಡ ರಂಗಭೂಮಿ ನಾಟಕಗಳ ಮೂಲಕ ಜನರಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ತಲುಪಿಸುವಂತಹ, ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಶಕ್ತಿಯುತ ಮಾಧ್ಯಮ ಅಂದ್ರೆ ರಂಗಭೂಮಿ. ಹಾಗಾದ್ರೆ ರಂಗಭೂಮಿ, ರಸಾಯನಶಾಸ್ತ್ರ, ಎಷ್ಟು ವಿಭಿನ್ನವಾದ ವಿಷಯಗಳಿದೆ. ಇಂತಹ ವಿಭಿನ್ನ ವಿಷಯಗಳ ಒಂದು ರೀತಿ ಅವರು ಅಂತಹ ವಿಶೇಷ ಅತಿಥಿ. ಹಾಗಾದ್ರೆ ಇವತ್ತಿನ ನಮ್ಮ ಅತಿಥಿ ಒಬ್ಬ ಹಿರಿಯ ರಂಗಕರ್ಮಿಗಳು. ಯಾರವರು? ಅವರ ಕಿರು ಪರಿಚಯವನ್ನ ನೋಡ್ಕೊಂಡು ಬರೋಣ ಬನ್ನಿ. ಸಂಘಟನಾ ಚತುರತೆ, ಹೊಸ ಚಿಂತನೆ, ಸೃಜನಶೀಲತೆಗೆ ಹೆಸರಾಗಿರುವ ಕನ್ನಡ ರಂಗಭೂಮಿ ನಿರ್ದೇಶಕರು, ಕ್ರಿಯಾಶೀಲ ರಂಗ ಕಾರ್ಯಕರ್ತರು ಶ್ರೀಯುತ ಪ್ರಸನ್ನ. ಶಿವಮೊಗ್ಗ ಜಿಲ್ಲೆ ಆನವಟ್ಟಿಯಲ್ಲಿ 1951 ಮಾರ್ಚ್ 23ರಂದು ಜನಿಸಿದ ಪ್ರಸನ್ನ ಅವರ ತಂದೆ ಪ್ರಹ್ಲಾದಾಚಾರ್ಯ, ತಾಯಿ ಹೇಮಾವತಿ ಬಾಯಿ. ಸೆಂಟ್ರಲ್ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದಲ್ಲಿ MSc ಪದವಿ ಪಡೆದಿದ್ದರೂ ರಂಗಭೂಮಿಯಲ್ಲಿ ಅಪಾರವಾದ ಆಸಕ್ತಿ ಇತ್ತು. ದೆಹಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಶಾಲೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಸನ್ನರವರು ಗಾಂಧಿ, ಉತ್ತರ ರಾಮಚರಿತಂ ನಾಟಕಗಳನ್ನು ನಿರ್ದೇಶಿಸಿದ್ದರು. ನವದೆಹಲಿಯ ಇಂಡಿಪೆಂಡೆಂಟ್ ಟಿವಿ ಕಂಪನಿಯ ಸಿಇಒ ಆಗಿ, ಅಲ್ಲಿನ ಸಾಹಿತ್ಯ ಅಕಾಡೆಮಿ ನಿರ್ದೇಶಕರಾಗಿ, ಮೈಸೂರಿನ ರಂಗಾಯಣದ ನಿರ್ದೇಶಕರಾಗಿ, ಹೀಗೆ ಅನೇಕ ಉನ್ನತ ಸ್ಥಾನಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಪ್ರಸನ್ನರವರು. ಪ್ರಸನ್ನರವರು ಸ್ವಯಂ ರಚಿಸಿದ ನಾಟಕಗಳು ಉಳಿ, ಒಂದು ಲೋಕದ ಕಥೆ, ಹದ್ದು ಮೀರಿದ ಹಾದಿ, ಜಂಗಮದ ಬದುಕು, ದಂಗೆಯ ಮುಂಚಿನ ದಿನಗಳು. ಬಹುಮುಖ ಪ್ರತಿಭೆ ಪ್ರಸನ್ನರವರಿಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ, ರಂಗಭೂಮಿ ಅಧ್ಯಯನಕ್ಕಾಗಿ ಭಾರತ್ ಭವನ್ ಫೆಲೋಶಿಪ್ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದಂತಹ ಸಂದರ್ಭದಲ್ಲಿ ಕಾರ್ಮಿಕರು, ಪ್ರಗತಿಪರ ಚಿಂತಕರು, ಸಾಹಿತಿಗಳು, ಕಲಾವಿದರನ್ನು ಒಗ್ಗೂಡಿಸಿ ಸಮುದಾಯ ತಂಡ ರೂಪಿಸಿದ ಪ್ರಸನ್ನರವರು ರಂಗಭೂಮಿಯಿಂದ ಜನಾಂದೋಲನವನ್ನು ಕೈಗೊಂಡರು. ಪ್ರಸ್ತುತ ಶಿವಮೊಗ್ಗ ಜಿಲ್ಲೆ ಹೆಗ್ಗೋಡಿನಲ್ಲಿ ನೆಲೆಸಿರುವ ಪ್ರಸನ್ನರವರು ಕವಿ ಕಾವ್ಯ ಟ್ರಸ್ಟ್ ಆಶ್ರಯದಲ್ಲಿ ಹಲವಾರು ಕಾರ್ಯಕ್ರಮ ನಡೆಸುವುದರ ಜೊತೆಗೆ ಗ್ರಾಮೀಣ ಕುಶಲಕರ್ಮಿಗಳ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸಲು ದೇಸಿ ಅಂಗಡಿ ಪ್ರಾರಂಭಿಸಿ ಕಲ್ಯಾಣ ನಿಧಿಯನ್ನು ಸ್ಥಾಪಿಸಿದ್ದಾರೆ. ಭಾರತೀಯ ರಂಗ ಶಿಕ್ಷಣಕ್ಕೆ ಹೊಸ ರೂಪ ಕೊಟ್ಟ ಹಿರಿಯ ರಂಗಕರ್ಮಿ ಪ್ರಸನ್ನ ಈ ವಾರದ ನಮ್ಮ ಅತಿಥಿ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ಶ್ರೀಯುತ ಪ್ರಸನ್ನ ಅವರು, ನಮಸ್ತೆ ಸರ್. ತಮಗೆ ಹೃತ್ಪೂರ್ವಕ ಸ್ವಾಗತ ಸರ್. ಸರ್, ಮುಖ್ಯವಾಗಿ ರಂಗಭೂಮಿ, ರಸಾಯನಶಾಸ್ತ್ರ ಎರಡೂ ನಮಗೆ ಅಂದರೆ ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ ಗೊತ್ತಾಗಿದ್ದಂಥ ಒಂದು ಡಿಫ್ರೆಂಟ್ ಪರ್ಸೆಪ್ಷನ್ಸ್ ಅಂತ ಅನಿಸುತ್ತೆ. ಅದೇನೇ ಇದ್ದರೂ ಕೂಡ ಬದುಕು ಹೀಗಿರಬೇಕು ಅಂತ ನಮ್ಮನ್ನು ನಾವು ರೂಪಿಸ್ಕೊಳ್ಳೋದಕ್ಕೆ ಕಾರಣ ನಮ್ಮ ಮನೆ ಸರ್. ಮನೆಯ ವಾತಾವರಣ ಚೆಂದ ಇದ್ದರೆ ಮಾತ್ರ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಿದ್ದಲ್ಲಿ ಪ್ರಸನ್ನ ಅವರ ಮನೆ ವಾತಾವರಣ ಹೇಗಿತ್ತು? ಅಷ್ಟೇ ಪ್ರಸನ್ನವಾಗಿತ್ತ, ಪ್ರಶಾಂತವಾಗಿತ್ತ, ಹೇಗಿತ್ತು ಸರ್? ಯಾವ ಮನೆಯೂ ಪೂರ್ತಿ ಪ್ರಶಾಂತವಾಗಿರೋದಿಲ್ಲ, ಪೂರ್ತಿ ಸುಖ ಮಾತ್ರ ಇರೋಲ್ಲ. ಸುಖದ ಜೊತೆಗೆ ದುಃಖ ಇರುತ್ತೆ, ದುಃಖದ ಜೊತೆಗೆ ದುಮ್ಮಾನ ಇರುತ್ತೆ. ಆದರೆ ನನ್ನ ಮನೆಯಲ್ಲಿ, ನನ್ನ ಬಾಲ್ಯದಲ್ಲಿ ನನ್ನ ತಂದೆ ತಾಯಿ ಇಬ್ಬರು ತುಂಬ ಬಡತನದಿಂದ ಬಂದವರು.
ತೀರಾ ಕೆಳ ಮಧ್ಯಮ ವರ್ಗದ ಜನ. ಅದರಿಂದ ಈ ಸುಸ್ಥಿರವಾಗಿ ಬದುಕೋದು ಅಂದರೆ ಏನು ಅನ್ನೋದನ್ನು ನಾನು ನನ್ನ ತಾಯಿಯಿಂದ ಕಲಿತೆ, ನಮ್ಮ ತಂದೆಯಿಂದ ಕಲಿತೆ. ತುಂಬ ಕಡಿಮೆ ವರಮಾನದಲ್ಲೇ ತನ್ನ 4 ಜನ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಅವರೆಲ್ಲರಿಗೂ ಮುಂದೆ ಬರೋ ಹಾಗೆ ಮಾಡಿದರು. ಮತ್ತು ಮನೆಯಲ್ಲಿ ನಮ್ಮ ತಂದೆ ತಾಯಿ ತುಂಬ ದೊಡ್ಡ ವಿದ್ವಾಂಸರಲ್ಲ, ಅಥವಾ ಸಂಗೀತಕಾರರಲ್ಲ, ಅಥವಾ ನಾಟಕಕಾರರಲ್ಲ. ಅದರ ಒಂದು ರೀತಿಯ ಸಭ್ಯ ವಾತಾವರಣ ಇತ್ತು ಮನೆಯಲ್ಲಿ. ಇಷ್ಟಕ್ಕೆ ನಾನು ನನ್ನ ತಂದೆ ತಾಯಿಯರಿಗೆ ಮತ್ತು ನನ್ನ ಹಿನ್ನೆಲೆಗೆ ನಾನು ಅವರಿಗೆ ವಿನಯಪೂರ್ವಕವಾದ ನಮಸ್ಕಾರವನ್ನು ಹೇಳಬೇಕು ನಾನು. ಸರ್, ತಾವು ಓದಿನಲ್ಲಿ ಅಂದರೆ ರಸಾಯನಶಾಸ್ತ್ರದಲ್ಲಿ ಆಸಕ್ತಿ ಅಥವಾ ನಾಟಕದಲ್ಲಿ ಮೊದಲು ಯಾವುದರಲ್ಲಿ ಆಸಕ್ತಿ ಬಂದಿದ್ದು ಸರ್? ಯಾವ ವಯಸ್ಸಿನಲ್ಲಿ? ನಾನು ಹುಡುಗಾಗಿದ್ದಾಗ ಮನೆಗಳಲ್ಲಿ ಒಂದೇ ಒಂದು ಮಂತ್ರ, ಓದದೇ ಇದ್ರೆ ಉದ್ಧಾರ ಆಗಲ್ಲ, ಕೆಲಸ ಸಿಕ್ಕಲ್ಲ ಅಂತ. ಈಗ ಅಂಥ ಟೆನ್ಷನ್ ಇಲ್ಲ ಕೆಲಸ ಸಿಕ್ಕಬೇಕು ಅನ್ನೋದ್ರ ಬಗ್ಗೆ. ಈಗ ಸಾವಿರಾರು ಜನ ಯುವಕರು ಯುವತಿಯರು ಸಿಕ್ಕ ಕೆಲಸವನ್ನು ಬಿಟ್ಟು ಮತ್ತೇನೋ ಮಾಡ್ತಾ ಇದ್ದಾರೆ. ಕೆಲವರು ಹೋಟ್ಲ್ ತೆಗಿತಾ ಇದ್ದಾರೆ, ಕೆಲವರು ಚಪ್ಪಲಿ ಅಂಗಡಿ ತೆಗಿತಾ ಇದ್ದಾರೆ, ಇನ್ನು ಕೆಲವರು ಇನ್ನೇನೋ ಮಾಡ್ತಿದ್ದಾರೆ. ಒಂದು ರೀತಿಯ ಧೈರ್ಯ ಇವತ್ತಿನ ಯುವಕರಿಗೆ ಬಂದಿದೆ, ಆವಾಗ ಅದಿರಲಿಲ್ಲ. ಹಾಗಾಗಿ ನಮ್ಮ ಅಪ್ಪ ಅಮ್ಮ ಓದು ಅಂದರು. ನಾನು ಓದಿದೆ, ಒಳ್ಳೆಯ ಅಂಕ ತೆಗೆದೆ. ಆಮೇಲೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ನನಗೆ ಕೆಮಿಸ್ಟ್ರಿ ಆನರ್ಸಲ್ಲಿ ಸಿಕ್ತು. ಭಾಳ ದೊಡ್ಡ ಸಂಗತಿ ಅದು. ಆಮೇಲೆ PhDಗೆ ಕಾನ್ಪುರ್ IITಯಲ್ಲಿ ನನಗೆ ಇದು ಸಿಕ್ತು. ಯಾಕೆಂದರೆ ನಾನು MScನಲ್ಲಿ ರ್ಯಾಂಕ್ ಎಲ್ಲ ಬಂದಿತ್ತು. ಕಾನ್ಪುರ್ IITಗೆ ಹೋದಾಗ ಒಂದು ದ್ವಂದ್ವ ನನ್ನನ್ನು ಬಾಧಿಸ್ತು. ಅದೇನು ಅಂತಂದರೆ, ಅಲ್ಲಿ ತನಕ ಸೆಂಟ್ರಲ್ ಕಾಲೇಜಲ್ಲಿ ಓದ್ತಿದ್ದಾಗ ನಮಗೆ ಇತ್ಲ ಕಡೆಗೆ ಲಂಕೇಶು ಮೇಸ್ಟ್ರಾಗಿದ್ದರು, ಇತ್ಲ ಕಡೆಗೆ ರಸಾಯನಶಾಸ್ತ್ರವೂ ಇತ್ತು, ಇತ್ಲ ಕಡೆ ಕನ್ನಡ ವಿಭಾಗದಲ್ಲಿ ಶಿವರುದ್ರಪ್ಪನವರು, ಕೀರಮ್ಮು ಎಲ್ಲರೂ ಇದ್ದರು. ನಾಟಕಗಳನ್ನು ಮಾಡ್ತಾಯಿದ್ವಿ, ಜೊತೆಗೆ ಓದ್ತಾನೂ ಇದ್ದೆ. ಆದರೆ ಈ ಕಾನ್ಪುರ್ IITಗೆ ಬಂದಾಗ ನನಗೆ ಒಂದೇ ಕ್ಷೇತ್ರದ ಬಗ್ಗೆ ಹಲವು ವರ್ಷಗಳ ಕಾಲ ನಿನ್ನ ಆಸಕ್ತಿಯನ್ನು ತೊಡಗಿಸ್ಬೇಕು ಅನ್ನೋ ಒಂದು ಪ್ರಶ್ನೆ ಎದ್ದು ಬಂದಾಗ ನನಗೆ ನನ್ನ ಕೈನೆಲ್ಲ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು. ನನ್ನ ಒಂದು ಮನೋಗುಣ ಎಂಥದ್ದು ಅಂತಂದರೆ, ತುಂಬ ತೀವ್ರವಾದ ಆಸಕ್ತಿಯನ್ನು ನಾನು 1 ತಿಂಗಳು 2 ತಿಂಗಳು ಕೊಡ್ತೇನೆ, ಆನಂತರ ಮತ್ತೆ ಇನ್ನೊಂದು ಕೆಲಸಕ್ಕೆ ಹೊರಟುಬಿಡ್ತೇನೆ. ಸೊ ಹಾಗಾಗಿ ನಾನು ಡ್ರಾಪ್ ಔಟ್ ಆದೆ, ಇಂಗ್ಲೀಷ್ ಶಬ್ದ ಬಳಸೋದಾದರೆ. ಆಮೇಲೆ ಡ್ರಾಪ್ ಔಟ್ ಆಗಿ ವಾಪಸ್ ಬಂದೆ. ಆವಾಗ ಇಲ್ಲಿ ಬೆಂಗಳೂರಲ್ಲಿ ಈ ಬಯಲು ರಂಗಭೂಮಿ ಉತ್ಸವ ನಡೀತಿತ್ತು. ಕಾರಂತರು ಬಂದಿದ್ದರು, ಗಿರೀಶ್ ರಾಗ್ತಾನೆ ಬೆಂಗಳೂರಿಗೆ ಬಂದಿದ್ದರು. ಲಂಕೇಶ್ ಅವರು ಆ ಬಯಲು ರಂಗಭೂಮಿ ಉತ್ಸವ ಅಂತ ಒಂದು ದೊಡ್ಡ ಉತ್ಸವವನ್ನು ಮಾಡಿ ಒಂದು ರೀತಿಯಲ್ಲಿ ಹವ್ಯಾಸಿ ರಂಗಭೂಮಿಯ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ ಕಾಣಿಸ್ಕೊಳ್ತು. ಅದರಲ್ಲೆಲ್ಲ ಕೆಲಸ ಮಾಡಿದೆ. ಅವಾಗೊಂದು ಪತ್ರಿಕೆ ತಂದ್ವಿ, ರಂಗಪತ್ರಿಕೆ. 6 ತಿಂಗಳಲ್ಲಿ ಸೀತಾರಾಮ್ ಅದರ ಲೇಖನ ಬರೀತಿದ್ರು, ಲಂಕೇಶ್ ಬರೀತಿದ್ರು ಅದರಲ್ಲಿ. ನಾನು ಅದರ ಎಡಿಟರ್ ಆಗಿದ್ದೆ. ಅಂತೂ 6 ತಿಂಗಳಲ್ಲಿ ನನಗೆ ಗೊತ್ತಾಯಿತು, ನಾನು ರಂಗಭೂಮಿಯನ್ನೇ ನನ್ನ ವೃತ್ತಿಯನ್ನಾಗಿ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ದೆಹಲಿಗೆ ರಾಷ್ಟ್ರೀಯ ನಾಟಕ ಶಾಲೆಗೆ ಹೋದೆ. ಅಲ್ಲಿ 3 ವರ್ಷ ಓದಿ ವಾಪಸ್ ಬಂದೆ. ಬರೋ ಅಷ್ಟೊತ್ತಿಗೆ ಇಲ್ಲಿನ ವಾತಾವರಣ ಬದಲಾಗಿತ್ತು, ಎಮರ್ಜೆನ್ಸಿ ಬಂದಿತ್ತು. ಒಂದು ರೀತಿಯ ತೀಕ್ಷ್ಣವಾದ ವಿಮರ್ಶೆ ಆರಂಭವಾಗಿತ್ತು ಮಧ್ಯಮ ವರ್ಗ ಬುದ್ಧಿಜೀವಿ ವರ್ಗಗಳ ನಡುವೆ. ಸೊ ಅದರೊಳಗೆ ನಾನು ಸೇರಿಕೊಂಡೆ. ಎಡಪಂಥೀಯ ನಿಲುವುಗಳನ್ನು ಹೊಂದಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಹಾಗಾಗಿ ಸಮುದಾಯ ಅನ್ನುವ ಒಂದು ಸಂಘಟನೆಯನ್ನು, ಒಂದು ರಂಗ ಸಂಘಟನೆಯನ್ನು ನಾನು ಕಟ್ಟಿದೆ. ಅದು ಕ್ರಮೇಣ ಬರೇ ಒಂದು 2-3 ವರ್ಷಗಳಲ್ಲಿ ಇಡೀ ಕರ್ನಾಟಕದಾದ್ಯಂತ ಹಬ್ಬಿತು. ಸಮುದಾಯದ ಘಟಕಗಳು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹೀಗೆ ಎಲ್ಲ ಕಡೆಗೆ ಹಬ್ಬಿತು. ಆಗ ನಾವೆಲ್ಲರೂ ಪೂರ್ಣಾವಧಿ ಕಾರ್ಯಕರ್ತರಾಗೋದ್ರಲ್ಲಿ ಕೆಲಸ ಮಾಡಿದ್ವಿ. ಜೊತೆಗೆ ನಾಟಕ ಮಾಡ್ತಾ ಇದ್ದೆ. ಅಂದರೆ ಇದೊಂದು ರೀತಿ ಸಮುದಾಯದ ವಿಶೇಷ ಏನಪ್ಪ ಅಂದರೆ, ಅದೊಂದು ಚಳುವಳಿಯೂ ಆಗಿತ್ತು, ಆದರೆ ಗಂಭೀರವಾದ ಕಲಾ ಮಾಧ್ಯಮವೂ ಆಗಿತ್ತು. ನಾವು ಅದನ್ನು ಕ್ರಾಂತಿಕಾರಿ ಶಿಕ್ಷಣಕ್ಕಾಗಿ ಸಮುದಾಯ ಅಂತ ನಾವು ಕರಿತಾ ಇದ್ವಿ.
ಓಕೆ. ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ದಾರೆ. ಬಿ ವಿ ಕಾರಂತರು ಭಾಗವಹಿಸಿದ್ದಾರೆ, ಆಮೇಲೆ ಕಾರಂತರ ಶಿವರಾಮ್ ಕಾರಂತರ ಕಾದಂಬರಿ ಮಾಡಿದ್ದೀವಿ, ಕುವೆಂಪು ಇದನ್ನು ಮಾಡಿದ್ದೀವಿ. ಅದು ಒಟ್ಟಾರೆ ಒಂದು ಕನ್ನಡದ ಸಾಂಸ್ಕೃತಿಕ ರಂಗ ಯಾವ ಸ್ಥಿತಿಯಲ್ಲಿತ್ತೋ ಅಲ್ಲಿಂದ ಅದನ್ನು ಮುಂದಕ್ಕೆ ಕೊಂಡೊಯ್ಯುವ ಪ್ರಯತ್ನವಾಗಿ ಬಂತು ಸಮುದಾಯ. ಓಕೆ. ಸಮುದಾಯ ಬಂದದ್ರಿಂದಲೇ ಒಂದು ರೀತಿಯಲ್ಲಿ ಈ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಮತ್ತು ಹಿಂದುಳಿದ ಜನಾಂಗಗಳ ನಡುವೆ ಒಂದು ದೊಡ್ಡ ಚಲನಶೀಲತೆ ಉಂಟಾಯಿತು. ಅನೇಕ ದಲಿತರು ಸಮುದಾಯದ ಮೂಲಕ ಅವರು ಈ ಕ್ಷೇತ್ರಕ್ಕೆ ಬಂದರು. ಉದಾಹರಣೆಗೆ ನಮ್ಮ ಬಸವಲಿಂಗಯ್ಯ, ಜನಾರ್ದನ, ಇವರೆಲ್ಲರೂ ದೊಡ್ಡ ಕಲಾವಿದರಾಗಿ ಬೆಳೆದಿದ್ದು ಅವ್ರು ಸ್ಲಮ್ಮಲ್ಲಿ ಇದ್ದರು. ಬೆಂಗಳೂರಿನ ಶ್ರೀರಾಮಪುರಂ ಸ್ಲಮ್ಮಲ್ಲಿ ಬದುಕ್ತಿದ್ದಂಥ ಹುಡುಗರವರು. ಅಲ್ಲಿಗೆ ನಾವೆಲ್ಲ ಅಲ್ಲಿ ಪಾಠ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ, ಸ್ಟಡಿ ಕ್ಲಾಸ್ ಅಂತ. ಸೊ ಹಾಗೆ ಅವರು ಬಂದರು, ನಾಟಕದಲ್ಲಿ ಬಂದರು. ಈಗ ತುಂಬ ಜನ ಹೆಣ್ಮಕ್ಳು ಬಂದರು. ಅದೊಂದು ದೊಡ್ಡ ಚಳುವಳಿ. ಸ್ಟಡೀಸಿಂದ ಹೊರಗಡೆ ಡ್ರಾಪ್ಔಟ್ ಅನ್ನುವಂಥ ಪದ ನಾವೇನು ಕೇಳ್ತೀವಿ, ಅಲ್ಲಿಂದ ಹೊರಗಡೆಗೆ ಬಂದು ರಂಗಭೂಮಿ ಕಡೆ ಮುಖ ಮಾಡಿದಾಗ ತಂದೆ ತಾಯಿ ಯಾವತ್ತೂ ನಿಮಗೆ ಆ ಪ್ರಶ್ನೆ ಬರಲಿಲ್ವಾ ಸರ್? ಸ್ವಲ್ಪ ದಿವಸ ತುಂಬ ಆತಂಕದಲ್ಲಿದ್ದರು. ಅದಕ್ಕೊಂದು ಕಾರಣ ಏನು ಅಂತಂದರೆ, ನನಗೆ MSc ಮುಗಿಸಿದ ತಕ್ಷಣ ನರಸಿಂಹಯ್ಯನವ್ರು ಕರೆದು ನ್ಯಾಷನಲ್ ಕಾಲೇಜಲ್ಲಿ ಕೆಲಸ ಕೊಟ್ಟರು, ಲೆಕ್ಚರರ್ ಕೆಲಸ ಕೊಟ್ಟರು. ಅದು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅದನ್ನು ಬಿಟ್ಟು ರಿಸರ್ಚಿಗೆ ಹೋದೆ. ರಿಸರ್ಚ್ ಬಿಟ್ಟು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋದೆ. ಆತಂಕ ಇತ್ತು ಎಲ್ಲ ತಂದೆ ತಾಯಿಗಿದ್ದ ಹಾಗೆ. ಆದರೆ ಒಂದು ಸ್ವಲ್ಪ ಮಟ್ಟಿನ ನಂಬಿಕೆನೂ ನನ್ನ ಬಗ್ಗೆ ಇತ್ತು. ತೀರಾ ಕೆಟ್ಟ ಹುಡುಗ ಅಲ್ಲ, ಇನ್ನೇನು ಪೋಲಿ ಬಿದ್ದು ಹಾಳಾಗಿ ಹೋಗಲ್ಲ ಅಂದ್ರೆ ಸರ್ ಅಲ್ಲ, ಅಂದ್ರೆ ಮಟ್ಟಿಗೆ ಭರವಸೆ ಅಲ್ಲ, ಹೌದು. ಅಂದ್ರೆ ಆ ವಿಚಾರ ಕೇಳಲಿಲ್ಲ ಸರ್. ಅಂದ್ರೆ ಯಾವಾಗಲೂ ಏನಾಗುತ್ತೆ ಮನೆಗಳಲ್ಲಿ, ಅಂದ್ರೆ ಮಧ್ಯಮ ವರ್ಗದವರು ಅಂತ ಹೇಳಿದ್ರೆ ಒಂದು ಲೈಫ್ ಸೆಟಲ್ಮೆಂಟ್ ಅನ್ನೋದು ಬೇಕಪ್ಪ. ನೀನು ರೆಗ್ಯುಲರ್ ಒಂದೇನೋ ಇನ್ಕಮ್ ಮಾಡ್ಕೊಂಬಿಡು, ಅದಾದ್ಮೇಲೆ ಮಿಕ್ಕಿದ್ದೇನೋ ಮಾಡ್ಕೊ ನೀನು ಅನ್ನೋ ಥರ ಇರತ್ತಲ್ವಾ, ಆ ಕಾರಣಕ್ಕೆ ಕೇಳಿದೆ. ಇದು ನೋಡಿ, ನಾವು ಈ ಕುಟುಂಬ ವ್ಯವಸ್ಥೆ, ಆಮೇಲೆ ಮಾತೃತ್ವ, ಇವನ್ನ ಸ್ವಲ್ಪ ಅತಿಯಾಗಿ ಸಂಭ್ರಮಿಸಿದ್ದೀವಿ ಅಂತ ನನಗನ್ಸುತ್ತೆ. ಓಕೆ. ಅಂದರೆ ನಾನು ಮಾತೃಪ್ರೇಮವನ್ನು ಅಲ್ಲಿಗೆಳಿತಾ ಇಲ್ಲ, ಆದರೆ ಅದರ ಮಹತ್ವವನ್ನು ಅಲ್ಲಿಗೆಳಿತಾ ಇಲ್ಲ. ಆದರೆ ಬರ್ತಾ ಬರ್ತಾ ಹೇಗಾಗಿದೆ ಅಂದರೆ, ಮಗು ಬೆಳೆಯೋದಕ್ಕೆ ಬಿಡೋದಿಲ್ಲ. ಹೌದು ಸರ್. ಆ ಮಗುಗೆ 20 ವರ್ಷ ಆಗಿರುತ್ತೆ, 30 ವರ್ಷ ಆಗಿರುತ್ತೆ, ಆದರೂ ಅಮ್ಮ ತುತ್ತು ತಿನ್ನಿಸ್ತಾ ಇರ್ತಾಳೆ, ಅಪ್ಪ ಅವನಿಗಾಗಿ ಆಸ್ತಿ ಮಾಡ್ತಿದ್ದೀನಿ ಅಂತಂತಿರ್ತಾರೆ. ನೀವು ಬೇರೆ ದೇಶಗಳಲ್ಲಿ ಇದನ್ನು ಕಾಣೋದಿಲ್ಲ. ನಮ್ಮ ದೇಶದಲ್ಲಿ ನಾವು ಮಕ್ಕಳನ್ನು ಹಾಳು ಮಾಡ್ತಾ ಇದ್ದೀವಿ, ವಿಪರೀತ. ಈಗ ನೋಡಿ, ನನಗೆ ಇನ್ನೇನು ಬೇಡ, ಆ ಮಕ್ಕಳ ಮೈ ನೋಡಿದರೆ ಎಷ್ಟು ದಪ್ಪ ಆಗಿಬಿಟ್ಟಿರ್ತವೆ. ಆಮೇಲೆ ಅವಕ್ಕೆ ಏನೂ ಆಸಕ್ತಿ ಇರಲ್ಲ, 3 ಹೊತ್ತು ಮೊಬೈಲ್ ಇಟ್ಕೊಂಡು ಆ ಮೊಬೈಲೇ ಜಗತ್ತು ಅನ್ನೋ ಹಂಗಿರ್ತವೆ. ಇದಕ್ಕೆ ಯಾರು ಕಾರಣ ಹೇಳಿ? ನಾವೇ ತಾನೇ. ಹೌದು ಸರ್. ಅದರಿಂದ ಈ ಕುಟುಂಬ ವ್ಯವಸ್ಥೆ ಮತ್ತು ಮಾತೃತ್ವ ಅನ್ನೋದನ್ನು ಅತಿರೇಕ ಮಾಡೋದು ಕೂಡ ತಪ್ಪು. ಹಾಲು ಕೂಡ ನೀವು ಅತಿಯಾಗಿ ಕುಡಿದ್ರೆ ವಿಷ ಆಗುತ್ತೆ. ನಾವು ಕುಟುಂಬವನ್ನು ಒಂದು ವಿಷ ಮಾಡಿಟ್ಕೊಂಡಿದ್ದೀವಿ. ಕುಟುಂಬ ವ್ಯವಸ್ಥೆ ಅಂದರೆ ಆಸ್ತಿ ವ್ಯವಸ್ಥೆ ಅಲ್ಲ. ಕುಟುಂಬ ವ್ಯವಸ್ಥೆ ಅಂದರೆ ನನ್ನ ಮಗ ಮಗಳನ್ನ ಬಿಟ್ಟರೆ ಆಚೆಗೆ ಪ್ರಪಂಚನೇ ಇಲ್ಲ ಅಂತ ಅನ್ನೋದಲ್ಲ. ನಾವು ಆ ಮಗುವನ್ನು ಸಮಾಜಕ್ಕೆ ಅರ್ಪಿಸ್ಬೇಕು. ಅಲ್ಲಿ ಅವು ಗಟ್ಟಿಯಾಗಿ ನಿಂತು ದೊಡ್ಡ ಮನುಷ್ಯ ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು. ಅದು ಮಾಡೋಕ್ಕೆ ಬಿಡ್ತಾನೆ ಇಲ್ಲ ನಾವು. ಇದು ದುರಂತ. ಇದು ನಿಜ ಸರ್. ತಮ್ಮ ಆಸೆಯ ಪ್ರಕಾರ ಸರ್, ಹೆಚ್ಚಾಗಿ ರಂಗಭೂಮಿ ತರಬೇತಿ ಅಂದ ತಕ್ಷಣ NSD ತುಂಬ ಸದ್ದು ಮಾಡುತ್ತೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅನ್ನುವಂಥದ್ದು. ಅಲ್ಲಿನ ತರಬೇತಿಯ ಬಗ್ಗೆ ಹೇಳೋದಾದರೆ ಸರ್? ಇದು ನೋಡಿ, ಈ ಪ್ರತಿಯೊಬ್ಬ ಕಲಾವಿದರ ಬದುಕಿನಲ್ಲಿ ಒಂದು ಸಮಸ್ಯೆ ಇರುತ್ತೆ. ಅದನ್ನು ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಅದನ್ನು ಹೇಗೆ ನಿಭಾಯಿಸ್ತಾರೆ ಅಂದರೆ, ಎಲ್ಲ ಕಾಲವೂ ಸರಿಯಾಗಿರೋದಿಲ್ಲ. ಈಗ ಉದಾಹರಣೆಗೆ, ನೀವು ಒಬ್ಬ ಸಂಗೀತಗಾರ ಆಗಿದ್ದರೆ ಎಲ್ಲ ಕಾಲದಲ್ಲೂ ನಿಮಗೆ ಕಚೇರಿಗಳು ಬರೋದಿಲ್ಲ, ದುಡ್ಡು ಬರೋದಿಲ್ಲ. ಲೀನ್ ಪೀರಿಯಡ್ ಇರುತ್ತೆ. ಆ ಲೀನ್ ಪೀರಿಯಡ್ ಆಗಿ ಇದ್ದಾಗ ಏನು ಮಾಡ್ತಾರೆ ಅಂದರೆ, ಹೊಸ ಹೊಸ ಕಲಾವಿದರಿಗೆ ತರಬೇತಿ ನೀಡ್ತಾರೆ. ಈ ಉದಾಹರಣೆಗೆ KG ಸುಬ್ರಹ್ಮಣ್ಯಂ, ದೊಡ್ಡ ಪೇಂಟರ್, ಪ್ರಾಯಶಃ ನಮ್ಮ ದೇಶ ಕಂಡ ಬಹಳ ದೊಡ್ಡ ಕಲಾವಿದರಲ್ಲಿ ಒಬ್ಬರು. ಆತ ಎಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಅಂದರೆ, ಇವತ್ತು ಆ ವಿದ್ಯಾರ್ಥಿ ಗಣವೇ ಅವ್ರನ್ನ ಮೇಲಕ್ಕೆತ್ಬಿಡ್ತು. ಸತ್ಯ. ಇದು ನನಗೂ ಹಾಗಾಯಿತು. ಯಾಕಂದರೆ ನಾನು ರಂಗಭೂಮಿಗೆ ಬಂದಾಗ ಟೆಲಿವಿಷನ್ ನಿನ್ನ ಅಬ್ಬರ
ವಿಪರೀತವಾಗಿತ್ತು. ಯಾರೂ ನಾಟಕದ ಕಡೆ ನೋಡ್ತಾನೆ ಇರಲಿಲ್ಲ. ರಾಮಾಯಣ ಸೀರಿಯಲ್ ಬಂತು ಅಂತಂದರೆ ಇಡೀ ರಸ್ತೆಗಳೇ ಬೋಳಾಗ್ಬಿಡೋದು. ಇಂಥ ಪರಿಸ್ಥಿತಿಯಲ್ಲಿ ನಾಟಕದಿಂದಲೇ ಬದುಕೋದು ಕಷ್ಟ ಆಗಿತ್ತು. ಅದರಿಂದ ಏನು ಮಾಡ್ತಿದ್ವಿ ಅಂತಂದರೆ, ಆಯ್ತಪ್ಪ ಆದಾಗ ನಾಟಕ ಮಾಡಿಸೋದು, ಮಿಕ್ಕಿದ ಸಂದರ್ಭದಲ್ಲಿ ತರಬೇತಿ ಮಾಡು, ನಟರ ತರಬೇತಿ ಮಾಡು ಅಂತ. ಹಾಗಾಗಿ ನಾನು ಒಂದು 4 ದಶಕದಿಂದ ನಟನೆಯ ತರಬೇತಿಯನ್ನು ತುಂಬ ಗಂಭೀರವಾಗಿ ತಗೊಂಡಿದ್ದೇನೆ. ಮಾತ್ರ ಅಲ್ಲ, ನಮ್ಮಲ್ಲಿ ಒಂದು ಸಮಸ್ಯೆ ಇದೆ. ಅದೇನು ಅಂತಂದರೆ, ನಟನೆಯ ತರಬೇತಿ ಅಂತಂದರೆ ಅದರಲ್ಲಿ 2 ಭಾಗ ಮಾಡಿಟ್ಬಿಟ್ಟಿದ್ದೇವೆ. ಸಮಕಾಲೀನ ನಟನೆ ಅಂತಂದರೆ ಅದಕ್ಕೆ ಪಶ್ಚಿಮ ಕಡೆಗೆ ನೋಡ್ತೇವೆ. ಸ್ಟಾನಿಸ್ಲಾವಸ್ಕಿ ಇನ್ನೊಬ್ಬ ಮತ್ತೊಬ್ಬ ಅಂತ ಹೆಸರು ಹೇಳ್ತೀವಿ. ನಮ್ಮದು ಅಂತಂದರೆ 2000 ವರ್ಷ ಹಿಂದಿಂದು, 3000 ವರ್ಷ ಹಿಂದಿಂದು ಭರತ ಮುನಿ ನಾಟ್ಯಶಾಸ್ತ್ರ ಅಂತ. ಇದು ತಪ್ಪಿದು. ಭರತ ಮುನಿಯ ನಾಟ್ಯಶಾಸ್ತ್ರದ ಅಂಶಗಳು ಇವತ್ತಿನ ಭಾರತೀಯನಲ್ಲೂ, ಇವತ್ತಿನ ಭಾರತೀಯ ನಟನಲ್ಲೂ ನಟಿಯಲ್ಲೂ ಜೀವಂತವಾಗಿದೆ. ಯಾವುದು ಜೀವಂತವಾಗಿದೆಯೋ ಅದೇ ಪರಂಪರೆ, ಬರೇ ಗ್ರಂಥಸ್ಥವಾದದ್ದು ಪರಂಪರೆ ಅಲ್ಲ. ಗ್ರಂಥಸ್ಥವಾದ ಪರಂಪರೆ ಬಹಳ ಮುಖ್ಯ, ಏಕೆಂದರೆ ರೆಫರೆನ್ಸ್ ಬೇಕಾಗುತ್ತೆ. ಈಗ ಉದಾಹರಣೆಗೆ ನಮ್ಮ ಜಾನಪದ ಕಲಾವಿದರು ಅವರೆಲ್ಲ ಶೂದ್ರರು, ಅವ್ರಿಗೆ ಸಂಸ್ಕೃತ ಬರೋದಿಲ್ಲ. ಆದರೆ ಅವರು ಮಾಡುವ ಯಕ್ಷಗಾನದಲ್ಲಾಗಲಿ, ಅವರು ಮಾಡುವ ರಾಮಲೀಲಾದಲ್ಲಾಗಲಿ ಅದರಲ್ಲಿ ಭರತ ಮುನಿಯ ಎಲ್ಲ ಅಂಶಗಳು ಕಾಣಿಸುತ್ತೆ. ಅಸಾಧಾರಣವಾದ ಕಲಾವಿದರು ಅವರು. ಓ ಅಂದರೆ ಟೋನಾಗಿ ಬರಲ್ಲ ಅನ್ನೋಂಥ ಇದರಲ್ಲಿದ್ದವರು ಮಹಾರಾಷ್ಟ್ರದ ತಮಾಷಾ ನಟರು ಚಪ್ಪಲಿ ಹೊಲಿತಾರೆ. ವರ್ಷದಲ್ಲಿ ಕೆಲವು ತಿಂಗಳು ಆ ವೃತ್ತಿ ಕಡಿಮೆ ಆದಾಗ ಇಲ್ಲಿ ಬಂದು ನಾಟಕ ಮಾಡ್ತಾರೆ. ಅವರು ನಿಜವಾಗ್ಲೂ ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿದಿರೋರು, ನಮ್ಮ ನಾಟ್ಯಶಾಸ್ತ್ರವನ್ನು ಎತ್ತಿ ಹಿಡಿದಿರೋರು ಅವರು. ನಮ್ಮ ಮಹಾಕಾವ್ಯಗಳು, ಉದಾಹರಣೆಗೆ ಮಂಟೆಸ್ವಾಮಿ ಕಾವ್ಯವನ್ನು ಯಾರು ಬರೆದ್ರು, ಯಾರು ಇವತ್ತು ಆಡ್ತಿದ್ದಾರೆ. ಮಂಟೆಸ್ವಾಮಿ ಕಾವ್ಯ ಅವರು ಶ್ರಮಜೀವಿಗಳು ಬರೆದ್ರು ಅಂತ ಅದು ಕೀಳಾಗಲಿಲ್ಲ, ಅಥವಾ ರಾಮಾಯಣ ಮೇಲಾಗಲ್ಲ. ರಾಮಾಯಣ ಬರೆದವನು ಶ್ರಮಜೀವಿಯೇ, ಬೇಡ್ರವನು. ಅದರಿಂದ ನನ್ನ ಒಂದು ಈ 40 ವರ್ಷದ ನಟನೆಯ ತರಬೇತಿಯ ಇದರಲ್ಲಿ ಒಂದು ಕೆಲಸ ಏನು ಮಾಡಿದ್ದೀನಿ ಅಂದರೆ, ನಮ್ಮ ನಾಟ್ಯಶಾಸ್ತ್ರ ಜೀವಂತ ನಾಟ್ಯಶಾಸ್ತ್ರ. ಇಲ್ಲಿ ಇವತ್ತಿನ ಬದುಕಿನಲ್ಲಿ ಅದನ್ನು ಹುಡುಕಬೇಕು. ಇವತ್ತಿನ ಬದುಕಿನಲ್ಲಿರುವ ಭಾರತೀಯ ನಟನೆ ಪಾಶ್ಚಿಮಾತ್ಯ ನಟನೆಗಿಂತ ತುಂಬ ಭಿನ್ನವಾಗಿದೆ ಮತ್ತು ಆರೋಗ್ಯಕರವಾಗಿದೆ. ಯಾಕೆ ಆರೋಗ್ಯಕರವಾಗಿದೆ ಅಂದರೆ, ನಾವು ಸರಳವಾಗಿ ನಟಿಸ್ತೀವಿ. ದುಬಾರಿ ರಂಗ ಮಂದಿರಗಳನ್ನು ಇತ್ತೀಚಿನವರೆಗೆ ಬಳಸ್ತಾ ಇರಲಿಲ್ಲ. ನಮ್ಮ ಯಕ್ಷಗಾನವನ್ನು 9 ಅಡಿ ಜಾಗದಲ್ಲಿ ಮಾಡಿಬಿಡ್ತಾರೆ. ಅಲ್ಲಿ ಏನೇ ಖರ್ಚು ಮಾಡೋದಾದರೂ ನಟರ ಮೇಲೆ ಖರ್ಚು ಮಾಡ್ತಾರೆ. ಮೇಕಪ್ ಮಾಡೋದಾದ್ರೆ ನಟನ ಮೇಕಪ್ ಮಾಡ್ತಾರೆ ಹೊರತು ಈ ರೀತಿ ವಿಪರೀತವಾದ ಸೆಟ್ಗಳನ್ನು ಹಾಕೋದಿಲ್ಲ. ಈ ಸೆಟ್ ಹಾಕೋದು ಇದು ಟೆಲಿವಿಷನ್ನಿನ ಸಂಸ್ಕೃತಿ, ಇದು ಸಿನಿಮಾದ ಸಂಸ್ಕೃತಿ. ಅಲ್ಲಿ ಅಗತ್ಯ ಮಾಡ್ತಾರೆ. ರಂಗಭೂಮಿ ಸರಳವಾಗಿರಬೇಕು, ಅದು ಜನ ಇರೋ ಕಡೆ ಹೋಗಬೇಕು ರಂಗಭೂಮಿ. ಅಂತಹ ಸಾಧ್ಯತೆಯನ್ನು ನನ್ನ ದೇಶದ ಈ ನಾಟ್ಯಶಾಸ್ತ್ರ ಹೇಳ್ಕೊಡುತ್ತೆ. ಅದರಿಂದ ಇವತ್ತು ನಾವು ಈ ನಾಟ್ಯಶಾಸ್ತ್ರವನ್ನು ಪಾಶ್ಚಿಮಾತ್ಯರಿಗೆ, ಯುರೋಪಿನವರಿಗೆ, ಅಮೇರಿಕಾದವರಿಗೆ ಕಲಿಸ್ಬೇಕಾದಂಥ ಪರಿಸ್ಥಿತಿ ಇದೆ. ನಮ್ಮವ್ರಿಗೆ ಕಲಿಸ್ತಾ ಇಲ್ಲ. ಸೊ ಈ ಕಡೆಗೆ ನನ್ನ ಚಿಂತನೆ ಇದೆ. ಸರ್, ಈಗ ರಂಗಭೂಮಿಯ ಒಡನಾಟ ಬಂದಾಗ ಒಂದು ಅಂದರೆ ಎಮರ್ಜೆನ್ಸಿ ಬಂತು, ನೀವು NSD ಮುಗಿಸ್ಕೊಂಡು ಬಂದಾಗ ಒಂದು ಎಮರ್ಜೆನ್ಸಿಯ ಜೊತೆಗೆ ನಿಮಗಿದ್ದಂಥ ಒಳಗಡೆ ಆ ಕಲ್ತು ಬಂದದ್ದನ್ನು ಹೊರಗಡೆ ಪ್ರಯೋಗ ಮಾಡಬೇಕು ಅನ್ನೋದಿರುತ್ತಲ್ವ ಸರ್? ಅಂದರೆ ಆ ಕ್ಷಣಗಳಲ್ಲಿ, ಅಂದರೆ ಆ ಎಮರ್ಜೆನ್ಸಿಗೆ ಅಥವಾ ಅಂಥ ಸಂದರ್ಭಕ್ಕೆ ಹೊಂದೋ ರೀತಿಯಲ್ಲಿ ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಅಂತನೋ ಅಥವಾ ನೀವು ಪ್ಲೇಯಲ್ಲಿ ಇನ್ವಾಲ್ವ್ ಆಗಿದ್ದು ಯಾವುದು ಸರ್? ನಾನು ದೆಹಲಿಯಿಂದ ಬಂದಾಗ ಎಲ್ಲ ಈ ನಮ್ಮ ಸಾಹಿತಿಗಳು, ಕಲಾವಿದರು, ಅದರಲ್ಲಿ ತುಂಬ ಹಿರಿಯರಿಂದ ಹಿಡಿದು ಕಿರಿಯರ ತನಕ, ನಿಸಾರ್ ಅಹಮದರಿಂದ ಹಿಡಿದು ನಮ್ಮ ವಿಜಯಮ್ಮನವರಿಂದ ಹಿಡಿದು ಕೀರಂ ನಾಗರಾಜು, DR ನಾಗರಾಜ್, ಸಿದ್ಧಲಿಂಗಯ್ಯ, ಅಗ್ರಹಾರ ಕೃಷ್ಣಮೂರ್ತಿ, ಇವರು ಎಲ್ಲರೂ ನನ್ನ ಜೊತೆಗಿದ್ದರು. ಸೆಂಟ್ರಲ್ ಕಾಲೇಜಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ವಿ. ಆಗ ಯಾವ ನಾಟಕ ತಗೊಳ್ಬೇಕು ಅನ್ನೋ ಪ್ರಶ್ನೆ ಬಂತು. ನಾನು ದೆಹಲಿಯಿಂದ ಈ ಬರ್ಟೋಲ್ಟ್ ಬ್ರೆಕ್ಟನ ತಾಯಿ ನಾಟಕವನ್ನು, ಅಂದರೆ ಗಾರ್ಕಿಯ ಕಾದಂಬರಿಯನ್ನು ನಾಟಕವಾಗಿ ಮಾಡಿದ್ದು. ತುಂಬ ಅದ್ಭುತವಾದ ಕೃತಿ ಅದು. ಅದರ ಟೆಕ್ಸ್ಟನ್ನು ತಂದಿದ್ದೆ ನಾನು.
ಸೊ ಎಲ್ರೂ ಇಲ್ಲ ನಾವು ಅದರಿಂದಲೇ ಶುರು ಮಾಡೋಣ ಅಂತ ಹೇಳಿದ್ರು. ಆಗ ಕೆಲವರು ಸ್ವಲ್ಪ ಸೆನ್ಸಿಬಲ್ ಆದವ್ರು ಏನು ಹೇಳಿದ್ರೆ, ಇಲ್ಲ ಇದು ತುಂಬ ಒಳ್ಳೆ ನಾಟಕ, ಆದರೆ ಮೊದಲ ನಾಟಕವಾಗಿ ಅದನ್ನು ಮಾಡೋದಕ್ಕಿಂತ ಮೊದಲ ನಾಟಕವಾಗಿ ನಮ್ಮ ಕನ್ನಡದ್ದೇ ಒಂದು ನಾಟಕವನ್ನು ಪುನರ್ ನಿರ್ಮಾಣ ಮಾಡುವ, ಇವತ್ತಿಗೆ ಹೊಂದಿಸೋ ಕೆಲಸ ಮಾಡೋಣ ಅಂತ ಹೇಳಿದರು. ಹಾಗಾಗಿನೇ ಸಂಸರ ವಿಗಡ ವಿಕ್ರಮರಾಯವನ್ನು ತಗೊಂಡು ಅದನ್ನು ಮತ್ತೆ ಹೊಸದಾಗಿ ಹುತ್ತವ ಪಡಿದರೆ ಅನ್ನೋ ನಾಟಕವಾಗಿ ಬರೆದು ಅದರ ಪ್ರಯೋಗ ಮಾಡಿದ್ವಿ. ಆ ಪ್ರಯೋಗ ಅದರಲ್ಲಿ ಲೋಕನಾಥ್ ಮಾಡಿದ್ರು, ಆಮೇಲೆ ಶ್ರೀನಿವಾಸ ಮೂರ್ತಿ ಆ ಸಿನಿಮಾ ನಾಟ ಮಾಡಿದ್ದ, ತುಂಬ ಜನ ಅದನ್ನ ಮಾಡಿದ್ರು. ಅದು ದೊಡ್ಡ ಒಂದು ಸಂಚಲನವನ್ನು ಮೂಡಿಸ್ತು. ಆ ನಾಟಕದಲ್ಲಿ ವಿಗಡ ವಿಕ್ರಮರಾಯನಿಗಿಂತ ಹೆಚ್ಚಾಗಿ ಇವರು ಚನ್ನರಂಗರು, ಎರಡು ಸಣ್ಣ ಪಾತ್ರಗಳವರು, ಎರಡು ಸೇವಕ ಪಾತ್ರಗಳು, ಅವುಗಳಿಂದ ಮೇಲಕ್ಕೆ ತಂದು ಮಾಡಿದ ಒಂದು ಇದಾಗಿತ್ತು. ಅದರ ನಂತರದಲ್ಲಿ ತಾಯಿ ಆಯಿತು. ಹೀಗೆ ಬೇರೆ ಬೇರೆ ನಾಟಕಗಳು ಬಂತು. ಒಟ್ಟಾರೆ ಈ ಸಮುದಾಯ ಮಾಡಿದ್ದೇನಪ್ಪ ಅಂದರೆ ನಾಟಕವನ್ನು ನೋಡುವ ದೃಷ್ಟಿಕೋನವನ್ನು ಅದು ಬದಲು ಮಾಡಿತು. ಈ ಚರಿತ್ರೆ ಬರೇ ಮಹಾರಾಜರುಗಳ ಸೃಷ್ಟಿ ಮಾಡೋಲ್ಲ, ಹೌದು, ಯುದ್ಧಗಳ ಚರಿತ್ರೆ ಅಲ್ಲ ನಮ್ಮ ಚರಿತ್ರೆ ಅಂದರೆ, ಅಥವಾ ಬರಗಾಲಗಳ ಚರಿತ್ರೆ, ಯುದ್ಧಗಳ ಚರಿತ್ರೆ, ರಾಜರಾಣಿಯರ ಶ್ರೀಮಂತಿಕೆಯ ಚರಿತ್ರೆ ಅಲ್ಲ ಅದು. ಅದನ್ನು ಕಟ್ಟೋರು ಹಳ್ಳಿ ಜನ ಕಟ್ತಾರೆ, ರೈತರು ಕಟ್ತಾರೆ, ಬಡವರು ಕಟ್ತಾರೆ, ಸಾಮಾನ್ಯ ಜನ ಕಟ್ತಾರೆ, ಯಾರೋ ಪಾಪ ಪಂಡಿತ ಯಾರೋ ಒಬ್ಬ ಸಂಸ್ಕೃತದಲ್ಲಿ ಏನೋ ಬರೀತಾನೆ ಅವನು ಕಟ್ತಾನೆ. ಹೀಗೆ ಜನರ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿದ್ವಿ. ತಾವು ರಚಿಸುವ ನಾಟಕಗಳಾಗಿರಬಹುದು, ನಿರ್ದೇಶಿಸುವ ನಾಟಕಗಳಾಗಿರ್ಬೋದು, ಯಾವ ವಿಷಯಗಳು ನಿಮ್ಮನ್ನು ಹೆಚ್ಚು ಸೆಳೀತಾ ಇತ್ತು? ಈ ವಿಷಯದ ಮೇಲೆ ನಾನು ನಾಟಕ ಬರೀಬೇಕು ಅನ್ನೋಂಥದ್ದು ಯಾವ ಕಾರಣಕ್ಕಾಗಿ ಅಂತ ಹೇಳ್ತೀರಿ ಸರ್? ಇತ್ತೀಚಿನ ಉದಾಹರಣೆ ತಗೊಂಡ್ರೆ, ಕಳೆದ ಒಂದು 20-30 ವರ್ಷದಿಂದ 32 ವರ್ಷ ನನಗೆ ರಾಮಾಯಣ ತುಂಬ ಆಕರ್ಷಿಸಿರುವ ಒಂದು ಮಹಾಕಾವ್ಯ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಮೊದಲ ಬಾರಿ ರಾಮಾಯಣದ ನಾಟಕವನ್ನು ಮಾಡಿದ್ದು ಉತ್ತರ ರಾಮಚರಿತೆ 1991ರಲ್ಲಿ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಗಾಗಿ ಅದನ್ನು ಮಾಡಿಸ್ದೆ. ಆಗ ಈ ರಾಮ ಮಂದಿರದ ಚಳುವಳಿ ಜೋರಾಗಿತ್ತು, ಇಟ್ಟಿಗೆಯ ಸಂಗ್ರಹ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ನಮ್ಮಗಳ ನಡುವೆ, ಸಾಹಿತಿ ಕಲಾವಿದರ ನಡುವೆ, ಇವ್ರ ನಡುವೆ ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು. ಇಲ್ಲ, ಇದು ನಾವು ಒಂದು ಕಲಹಕ್ಕೆ ರಾಮನ ಬಳಕೆ ಆಗ್ತಾ ಇದೆ, ಇದು ತಪ್ಪು ಹಾಗೆ ಅಂತ. ನಾನು ಅವ್ರಿಗೇನು ಹೇಳಿದೆ ಅಂದರೆ, ಇದು ತಪ್ಪು, ನಾನು ಅದನ್ನು ತಪ್ಪು ಅಂತ ಇವತ್ತಿಗೂ ಅಂದ್ಕೋತೀನಿ. ಕಲಹಕ್ಕಾಗಿ ಯಾವುದೇ ಒಂದು ಮಹಾಕಾವ್ಯವನ್ನಾಗಲಿ, ಅಥವಾ ಅದು ಜೀಸಸ್ ಇರಲಿ, ಅಲ್ಲ ಇರಲಿ, ಅಥವಾ ಪ್ರವಾದಿಗಳಿರಲಿ, ಅಥವಾ ರಾಮ ಇರಲಿ, ಅಥವಾ ಕೃಷ್ಣ ಇರಲಿ, ಬಳಸಬಾರ್ದು. ಆದರೆ ನಾನೇನು ಹೇಳಿದೆ ಅಂದರೆ, ಅದನ್ನು ನೀವು ಹೇಗೆ ಡಿಸೈಡ್ ಮಾಡೋಕ್ಕೆ ಸಾಧ್ಯ? ರಾಮಾಯಣದ ಮೂಲಕವನ್ನೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಅವ್ರ ಜೊತೆಗೆ ಚರ್ಚೆ ಮಾಡ್ತಿದ್ದೆ. ಆವಾಗ ನಾನು ರಾಮಾಯಣವನ್ನೇ ನಾಟಕವಾಗಿ ಮಾಡಿ ನೋಡೋಣ, ಯಾಕೆ ಜನ ರಾಮನ ಇಷ್ಟು ಪ್ರೀತಿಸ್ತಾರೆ, ಈಗ ರಾಮನ್ನ ಜನ ಯಾಕೆ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದಾಗ ಅದರ ಸತ್ಯ ಯಾವುದು, ಅರ್ಧ ಸತ್ಯ ಯಾವುದು ಅಂತ ಹೇಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಉತ್ತರ ರಾಮಚರಿತೆಯನ್ನು ನಾನು ಹಾಗೆ ಮಾಡಿಸಿದ್ದೆ. ತುಂಬ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾದ ಪ್ರೊಡಕ್ಷನ್ ಅದು. ಆ ನಂತರದಲ್ಲಿ ಅದನ್ನು ರಾಷ್ಟ್ರೀಯ ರೆಪರ್ಟ್ರಿ ಅವ್ರು ತಗೊಂಡು ಇಡೀ ದೇಶನ ಸುತ್ತಾಡಿದರು. ಅವತ್ತಿಂದ ನನಗೆ ಈ ಕುವೆಂಪು ಅವರ ಒಂದು ಮಾತು ನನ್ನನ್ನು ಗಾಢವಾಗಿ ನಾಟಿದೆ. ಕುವೆಂಪು ಏನು ಹೇಳ್ತಾರೆ ಅಂತಂದರೆ, ಅವರ ರಾಮಾಯಣ ದರ್ಶನದಲ್ಲಿ, ನೋಡಪ್ಪ, ರಾಮ ದೊಡ್ಡವನು, ಆದರೆ ರಾಮನಿಗಿಂತ ರಾಮಾಯಣ ದೊಡ್ಡದು ಅಂತ ಹೇಳ್ತಾರೆ. ಇದು ನಿಜವಾದ ಮಾತದು. ಯಾಕೆಂದರೆ ರಾಮಾಯಣದಲ್ಲಿ ಬೇರೆ ಯಾವುದೇ ಧರ್ಮಗ್ರಂಥಗಳಿಗಿಂತ ಭಿನ್ನವಾಗಿ ರಾಮನನ್ನ ಮನುಷ್ಯನನ್ನಾಗಿ ಚಿತ್ರಿಸುತ್ತೆ ರಾಮಾಯಣ. ಹೌದು, ಅವನು ಮನುಷ್ಯ, ಆದರೆ ಅವನು ಎಂಥ ಮರ್ಯಾದೆ ಇದ್ದ ಮನುಷ್ಯ ಅಂತಂದರೆ, ಅವನು ಆಲ್ಮೋಸ್ಟ್ ದೇವರು ಅನ್ನೋಷ್ಟು ದೊಡ್ಡ ಮರ್ಯಾದೆ ಅವನಿಗಿತ್ತು. ಆದರೆ ಅವನು ಮನುಷ್ಯ. ಹೌದು ಹೌದು ಸರ್. ಈ ಮನುಷ್ಯ ಅಂತ ಚಿತ್ರಿಸುವಾಗ ಎಷ್ಟು ಧೈರ್ಯ ತೋರಿಸ್ತಾನೆ ವಾಲ್ಮೀಕಿ ಅಂತಂದರೆ, ಮನುಷ್ಯನ ಅನೇಕ ತಪ್ಪುಗಳು ಮತ್ತು ವೀಕ್ನೆಸ್ಗಳನ್ನು ಕೂಡ ರಾಮನಲ್ಲಿ ಕಾಣಿಸ್ತಾನೆ. ಹೌದು.
ಸಣ್ಣ ಪುಟ್ಟ ಅನೇಕ ಸಲ ಅವನು ಸಣ್ಣದಾಗಿ ಸ್ಥಿಮಿತ ಕಳ್ಕೊಳ್ತಾನೆ, ಬೇಸರ ಮಾಡ್ಕೋತಾನೆ, ಅಥವಾ ಹೆಂಡತಿ ಅವಳು ಇದಕ್ಕೆ ಬಂದಾಗ ಒಂದು ವರ್ಷದ ಇದಾದ ತಕ್ಷಣ ನೀನು ಹೊರಟೋಗಿ ಬಂದ್ಬಿಡ್ತಾನೆ. ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗಿರುವ ವೀಕ್ನೆಸ್ಸು ಅವನಲ್ಲಿ ತೋರಿಸಿ ಅದನ್ನು ಹೆಂಗೆ ಅವನು ಮೀರ್ದ ಅನ್ನೋದನ್ನು ತೋರಿಸ್ತಾನೆ. ನನ್ನ ಪ್ರಕಾರ ರಾಮ ಯಾಕೆ ಇಷ್ಟು ಜನಪ್ರಿಯ ಅಂತಂದರೆ ಈ ಕಾರಣಕ್ಕಾಗಿ. ರಾಮ ದೇವರಲ್ಲ ಕಣೆ, ಅವನು ಮನುಷ್ಯ, ನಾನು ನಿನ್ನ ಥರದ ಮನುಷ್ಯ. ಅವನು ಮೀರ್ದ ತನ್ನ ಸಿಟ್ಟನ್ನ, ಅವನು ಮೀರ್ದ ತನ್ನ ಅಸಹನೆಯನ್ನ, ಅವನು ಸರಳವಾಗಿ ಬದುಕದ ಅಂದರೆ ನಾನು ನೀನು ಯಾಕೆ ಬದುಕಬಾರ್ದು ಅಂತ ಚಾಲೆಂಜ್ ಮಾಡುತ್ತೆ. ಹೌದು ಸರ್, ಹೌದು. ಆದ್ರಿಂದ ರಾಮಾಯಣ ಮುಖ್ಯ. ಆದ್ರಿಂದ ರಾಮ ಸೀತೆ ಇಬ್ರು ಮುಖ್ಯ. ಇತ್ತೀಚೆಗೆ ನಾನು ಮಾಡಿದ್ದ ನಾಟಕದಲ್ಲಿ ಅವನು ಸೀತಾರಾಮ, ಸೀತೆಯ ರಾಮ, ಬರೇ ಸೀತಾರಾಮ ಅಲ್ಲ, ಸೀತೆಯ ರಾಮ. ನಿಮಗೆ ಹೇಳ್ತೀನಿ ಕೇಳಿ, ರಾಮಾಯಣ ಒಂದು ಅಸಾಧಾರಣವಾದ ಪ್ರೇಮ ಕಾವ್ಯ. ಅವರು ಕಾಡಿಗೆ ಹೋದಾಗ ಪುಟ್ಟ ಹುಡುಗರು ಅವರಿಬ್ರು. ರಾಮಂಗೊಂದು 15 ವರ್ಷ ಆಗಿತ್ತು, 16 ವರ್ಷ ಆಗಿತ್ತೇನೋ, ಸೀತೆಗೆ 12 ವರ್ಷನೋ 13 ವರ್ಷ. ಆಗಿನ ಕಾಲದಲ್ಲೆಲ್ಲ ಪುಟ್ಟ ಹುಡುಗರಿಗೆ ಮದುವೆ ಮಾಡ್ತಿದ್ರು. ಆ ಪುಟ್ಟ ಹುಡುಗರು ಇವರು ಕಾಡಿಗೆ ಹೋಗ್ರಿ ಅಂತಂದ್ರೆ ಖುಷಿಯಾಗಿ ಹೋಗ್ತಾವು. ಯಾಕೆಂದ್ರೆ ಅಪ್ಪನ ಮಾನ ಉಳಿಸ್ಬೇಕು ಅನ್ನೋದು ಇದೆ. ಜೊತೆಗೆ ಇವನು ಪ್ರೀತಿ ಮಾಡಿರೋದೇ ಸೀತೆನ, ಅವಳು ಪ್ರಕೃತಿಯ ಸಂಕೇತ ಅವಳು. ಸೊ ಸೀತೆಯ ಜೊತೆಗೆ ರಾಮ ಕಾಡಿಗೆ ಹೋಗ್ತಾನೆ, ಅಂದರೆ ಪ್ರಕೃತಿಯ ಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಆಶ್ರಮಗಳನ್ನು ನೋಡ್ತಾನೆ. ಇವರಿಬ್ಬರು ಸೀತೆ, ರಾಮ, ಲಕ್ಷ್ಮಣ 3 ಜನ ಆಶ್ರಮಗಳಿಂದ, ಆಶ್ರಮವಾಸಿಗಳಿಂದ ಕಲಿತಾರೆ. ಅಂದರೆ ಇಟ್ಸ್ ಎ ಗ್ರೇಟ್ ಎಜುಕೇಷನಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ಸ್ ಎ ಗ್ರೇಟ್ ಲವ್ ಸ್ಟೋರಿ. ಎಸ್, ಅವರು ಹಕ್ಕಿ ನೋಡ್ತಾರೆ, ಹೂ ನೋಡ್ತಾರೆ, ಸಂತೋಷವಾಗಿರ್ತಾರೆ, ಪರಸ್ಪರ ತಮಾಷೆ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಗಮನಿಸಲ್ದೇ ಇರ್ಬೋದು, ಸೀತೆಗೆ ಮಗು ಆಗೋದು ಇದೆಲ್ಲ ಮುಗಿದ ಮೇಲೆ. ಆಮೇಲೆ ರಾವಣ ಹೊತ್ಕೊಂಡು ಹೋಗಿ ಅಲ್ಲಿಂದ ಬಂದ ಮೇಲೆ ಅವಳಿಗೆ ಲವಕುಶ ಇದೆ. ಅಂದರೆ ಈ ಮೊದಲ 13 ವರ್ಷದ ವನವಾಸ ಒಂದು ರೀತಿಯ ಲವ್ ಸ್ಟೋರಿ. ಇಟ್ಸ್ ಎ ಗ್ರೇಟ್ ಲವ್ ಸ್ಟೋರಿ. ನಾವು ಆ ಲವ್ ಸ್ಟೋರಿಯ ಮೂಲಕ ನಾವು ಕಟ್ಕೋಬೇಕಾಗಿದೆ. ಅಂದರೆ ಲವ್ ಸ್ಟೋರಿನಲ್ಲಿ ಅವರು ಪ್ರೀತಿಯಿಂದಲೂ ಇರ್ತಾರೆ, ಜೊತೆಗೆ ಸಭ್ಯತೆ ಮತ್ತು ಪ್ರಕೃತಿ ಎಷ್ಟು ಸುಂದರವಾಗಿ ಬದುಕೋದಕ್ಕೆ ಸಾಧ್ಯ ಸರಳವಾಗಿ ಬದುಕಿದ್ರೆ. ಮನುಷ್ಯ ಸರಳವಾಗಿದ್ದು ಬಿಟ್ರೆ, ನಿಜ ಅತಿ ಆಸೆಗೆ ಬೀಳದೆ ಹೋದರೆ ಅವನಿಗೆ ಎಲ್ಲ ಸಂತೋಷವೂ ಸಿಕ್ಕತ್ತೆ ಅಂತ ರಾಮಾಯಣ ಹೇಳುತ್ತೆ. ನಿಜ ಸರ್. ಈಗ ನೀವೊಬ್ಬ ನಾಟಕಕಾರರಾಗಿ ಅದನ್ನು ನೋಡಿರೋ ದೃಷ್ಟಿಕೋನವನ್ನು ರಂಗದ ಮೇಲೆ ತರ್ತಾ ಇರುವಂಥದ್ದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ಒಬ್ಬ ನಿರ್ದೇಶಕನಾಗಿ ಸರ್, ಈಗ ಇಂಥ ಮಹಾಕಾವ್ಯಗಳನ್ನು ತಗೊಳ್ಬೇಕಾದ್ರೆ ಒಂದು ಜವಾಬ್ದಾರಿ ಇರುತ್ತೆ. ಅದೇ ಒಂದು ನೈಜ ಘಟನೆಗಳನ್ನು ಆಧರಿಸಿದ ಒಂದು ಕಾದಂಬರಿಯನ್ನು ಇಂಥದನ್ನು ಚಿತ್ರಿಸಬೇಕಾದ್ರೆ ಅದಕ್ಕೆ ಇನ್ನೊಂದು ಜವಾಬ್ದಾರಿ ಇರುತ್ತೆ. ಯಾವುದು ನಿಮಗೆ ಹೆಚ್ಚು ಚಾಲೆಂಜ್ ಅನಿಸುತ್ತೆ ಸರ್? ನೋಡಿ, ಅದು ನೀವು ನೈಜ ಘಟನೆಯನ್ನು ಆಧರಿಸ್ತಿರೋ ಅಥವಾ ಒಂದು ಮಹಾಕಾವ್ಯ ಆಧರಿಸ್ತಿರೋ, ಒಟ್ಟಾರೆಯಾಗಿ ಅದು ಮುಖ್ಯ. ಆದರೆ ಅದೆಲ್ಲ ತುಂಬ ಮುಖ್ಯ. ನೀವು ಏನೇ ಕಥೆಯನ್ನು ತಗೊಂಡಾಗ ಆ ಕಥೆ ಅನ್ನೋದು ಒಂದು ಹಂದರವನ್ನು ಕೊಡುತ್ತೆ. ಹೌದು. ಯಾತಕ್ಕೆ ಹಂದರ? ಅದು ಒಂದು ಮೂಲ ಆಶಯ, ಮೂಲ ಕನಸನ್ನು ಕಟ್ಟುವ ಹಂದರ ಅದು. ಹೌದು. ಇದು ನೋಡಿ, ತುಂಬ ನಾಟಕ ಶುರುವಾಗಿದ್ದೇನೆ ಮನುಷ್ಯ ಇನ್ನೂ ಸಭ್ಯ ಆಗುತ್ತಿದ್ದಂಥ ಕಾಲದಲ್ಲಿ. ಆಗ ಕಾವ್ಯ ಇರಲಿಲ್ಲ, ಕಥೆ ಇರಲಿಲ್ಲ, ಕಾದಂಬರಿ ಇರಲಿಲ್ಲ, ಡಾನ್ಸ್ ಇರಲಿಲ್ಲ, ಮ್ಯೂಸಿಕ್ ಇರಲಿಲ್ಲ, ಏನೂ ಇರಲಿಲ್ಲ. ಕಾಡು ಮನುಷ್ಯ ಆಗ್ತಾನೆ ಕಾಡಿಂದ ಹೊರಗೆ ಬಂದು ಒಂಚೂರು ಸಭ್ಯತೆಯನ್ನು ಕಲಿತಾ ಇದ್ದಂಥ ಕಾಲ, ಬೇಟೆಯಾಡಿ ಬದುಕ್ತಿದ್ದಂಥ ಕಾಲದಲ್ಲಿ ಪ್ರಯತ್ನ ಮಾಡಿದ್ದು ನಾಟಕವನ್ನು. ನಾಟಕ ಯಾಕೆ ಬಂತು? ಯಾಕಪ್ಪ ಬಂತು ಅಂತಂದರೆ, ನಾಟಕವೇ ದೇವರನ್ನು ಮುಟ್ಟುವ ಮಾಧ್ಯಮವೂ ಹೌದು, ಮನೋರಂಜನೆಯ ಮಾಧ್ಯಮವೂ ಹೌದು. ಇವತ್ತು ನಾವೇನು ಮಾಡಿದ್ದೇವೆ, ನಾಟಕವನ್ನು ಅದನ್ನು ಆಟೋಮೇಷನ್ ಮೂಲಕ ಇದು ಮಾಡಿಬಿಟ್ಟು ಮನೋರಂಜನೆ ಮಾಧ್ಯಮ. ಹೌದು. ಆಮೇಲೆ ಈ ಬೇರೆದು ಅದು ಶಿಕ್ಷಣದ ಮಾಧ್ಯಮ. ಎರಡೂ ಏಕಕಾಲದಲ್ಲಿ ನಡೀತಾ ಇರುತ್ತೆ. ಆ ಎರಡೂ ಏಕಕಾಲದಲ್ಲಿ ನಡೆದಾಗೇನೆ ರಂಗಭೂಮಿ ಅಥವಾ ನಾಟಕ ಯಶಸ್ವಿ ಆಗೋದು. ನಾವು ಸತ್ಯವಾದ ಘಟನೆಗಳನ್ನು ನೇರವಾಗಿ ಆ ವ್ಯಕ್ತಿಗೆ ತಲುಪಿಸ್ಬೇಕು ಅಂದಾಗ ನಾಟಕ ಮಾಧ್ಯಮ ತುಂಬ ಸ್ಟ್ರಾಂಗಾಗಿ ಪ್ಲೇ ಮಾಡುತ್ತೆ ಅಂತ. ನಿಮ್ಮ ಯಾವುದಾದ್ರೂ ನಾಟಕದಿಂದ ಬೇರೆಯವ್ರನ್ನ ತುಂಬ ಪ್ರವೋಕ್ ಮಾಡಿದ್ದು ಅಥವಾ ಬಂದು ಗಲಾಟೆ ಮಾಡಿದ್ದು ಆ ಥರದ್ದು ಇದೆಯಾ ಸರ್?
ಇದು ನೋಡಿ, ಸತ್ಯ ಘಟನೆ ಅಂತಂದರೆ ರಿಯಲಿಸ್ಟಿಕ್ ಘಟನೆ ಅಂತ. ರಿಯಲಿಸ್ಟಿಕ್ ಘಟನೆಯನ್ನು ರಿಯಲಿಸ್ಟಿಕ್ ಆಗಿ ನಾಟಕದಲ್ಲಿ ತೋರಿಸೋದಿಲ್ಲ. ಈವನ್ ರಿಯಲಿಸ್ಟಿಕ್ ನಾಟಕ ಅಂತ ನೀವು ಅಂದ್ಕೊಂಡ್ರು ಅದನ್ನು, ಯಾಕೆಂದರೆ ಸತ್ಯ ಬೇರೆ, ವಾಸ್ತವ ಬೇರೆ. ಹೌದು ಸರ್, ಹೌದು. ವಾಸ್ತವತೆ ಅಂದರೆ ರಿಯಲಿಸಮ್, ಸತ್ಯ ಅಂದರೆ ಟ್ರುತ್. ಅದು ಗಾಂಧೀಜಿ ಇರಲಿ ಅಥವಾ ಒಬ್ಬ ಕಲಾವಿದ ಇರಲಿ ಅಥವಾ ಯಾವುದೋ ಒಂದು ಧರ್ಮಗುರು ಇರಲಿ, ಅವರೆಲ್ಲ ಸತ್ಯದ ಕಡೆ ಹೋಗ್ತಿರ್ತಾರೆ. ಅಂದರೆ ಟ್ರುತ್ ಇಸ್ ನಾಟ್ ರಿಯಾಲಿಟಿ. ರಿಯಾಲಿಟಿ, ಹೌದು. ಟ್ರುತ್ ಇಸ್ ನಾಟ್ ರಿಯಾಲಿಟಿ. ಸೊ ಈಗಿನ ಇತ್ತೀಚಿನ ಇದರಲ್ಲಿ ಅದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಟ್ಟಿದೆ. ನೋ ವಿ ಹ್ಯಾವ್ ಟು ಬಿ ವಿ ಡೋಂಟ್ ಹ್ಯಾವ್ ಟು ಬಿ ಟ್ರುತ್ಫುಲ್, ವಿ ಹ್ಯಾವ್ ಟು ಬಿ ರಿಯಲಿಸ್ಟಿಕ್ ಅಂತ. ನೋ, ಯು ಡೋಂಟ್ ಹ್ಯಾವ್ ಟು ಬಿ ರಿಯಲಿಸ್ಟಿಕ್, ಯು ಹ್ಯಾವ್ ಟು ಬಿ ಟ್ರುತ್ಫುಲ್. ಟ್ರುತ್ಫುಲ್ ಆಗಿರೋದು ಅಂತಂದರೆ ಅವಾಸ್ತವವಾಗಿ ಆಡೋದು ಅಂತಲ್ಲ, ವಾಸ್ತವತೆಯನ್ನ ಒಂದು ಉಪಮೆಯನ್ನಾಗಿ ಮಾಡ್ಕೋಬೇಕು. ವಾಸ್ತವತೆಯನ್ನು ವಾಸ್ತವತೆಯಾಗಿ ಉಳಿಸ್ಬಿಟ್ರೆ ಏನಿದೆ ಅದರಲ್ಲಿ? ಗಂಡ ಹೆಂಡತಿ ಜಗಳ ಆಡ್ತಾರೆ, ಹೌದಪ್ಪ ಜಗಳ ಆಡ್ತಾರೆ, ಏನು ಅವ್ರ ಪ್ರೀತಿನೂ ಮಾಡ್ತಾರೆ, ಹೌದು. ನೀವು ಬರೀ ಅದು ವಾಸ್ತವ ಕಂಡ್ರಿ, ಗಂಡ ಹೆಂಡತಿ ಜಗಳ ಆಡಿದ್ರು, ರೇಪ್ ಆಯ್ತ್ರಿ, ಅದು ವಾಸ್ತವ ಕಂಡ್ರಿ ಅಂತ ತೊಗೊಂಡಾಗ ಅದನ್ನೇ ಅಂದರೆ ಊಟದಲ್ಲಿ ಉಪ್ಪಿಲ್ಲ, ಉಪ್ಪಿನಕಾಯಿ ಇಲ್ಲ, ಪಾಯಸ ಇಲ್ಲ, ಚಿತ್ರಾನ್ನ ಇಲ್ಲ ಅಥವಾ ಇನ್ನೇನೋ ಇಲ್ಲ, ಬರೀ ಅದನ್ನೇ ತೋರಿಸ್ತೀನಿ ಅಂತಂದ್ರೆ ಅದು ವಾಸ್ತವತೆ ಆಗುತ್ತೆ. ಅದು ಕಲೆ ಅಲ್ಲ, ಕಲೆ ಅಲ್ಲ. ಹೌದು. ನೀವು ಬಹುಶಃ ಮನೆಯ ವಾತಾವರಣ ಏನಿತ್ತು, ಓದು 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 ಅನ್ನುವಂಥದ್ದು, ಅದು ನಿಮ್ಮ ಬರವಣಿಗೆಯ ರೂಪದಲ್ಲಿ ಹೊರಬಂತ ಸರ್? ಅಂದ್ರೆ ಕಾದಂಬರಿಗಳನ್ನು ಬರೆದಿದ್ದೀರಿ. ಇದು ನೋಡಮ್ಮ, ಇವತ್ತಿನ ಸಂದರ್ಭ ಇದೆಯಲ್ಲ, ಇದೊಂದು ವಿಪರೀತದ ಸಂದರ್ಭ. ಈ ವಿಪರೀತದ ಸಂದರ್ಭವನ್ನು ನಾವು ಗಮನದಲ್ಲಿಟ್ಕೊಂಡು ಯಾವುದನ್ನೂ ನಾವು ವಿಮರ್ಶೆ ಮಾಡಬಾರ್ದು. ಉದಾಹರಣೆಗೆ ಇವತ್ತು ಸಾಹಿತ್ಯ ಅಂತಂದರೆ ಅದೊಂದು ವಿಪರೀತ ಆಗಿದೆ. ಏನು ಅಂದರೆ 4 ಕೋಣೆಯ ಒಳಗೆ ಕೂತ್ಕೊಂಡು ಪದ್ಯ ಬರಿತೀನಿ, 4 ಕೋಣೆನಲ್ಲಿ ಕೂತ್ಕೊಂಡು ಇದು ಮಾಡ್ತೀನಿ, ನನ್ನ ವೃತ್ತಿ ಪ್ರೊಫೆಸರ್ ಆಗಿರ್ತೀನಿ, 1.5 ಲಕ್ಷ ರೂಪಾಯಿ ಸಂಬಳ ತಗೋತೀನಿ, ಇಲ್ಲೇನೋ ಬಡವರ ಬಗ್ಗೆ ಬರಿತೀನಿ, ಇನ್ನೊಬ್ಬರ ಬಗ್ಗೆ ಬರಿತೀನಿ. ಇದು ನೋಡಿ, ಒಬ್ಬ ಕಲಾವಿದ ಅವನು ಜ್ಞಾನವನ್ನು ಸಂಪಾದನೆ ಮಾಡ್ತಾನೆ ಅಂದರೆ ಬೌದ್ಧಿಕವಾಗಿಯೂ ಸಂಪಾದನೆ ಮಾಡ್ತಾನೆ, ಹೃದಯದಿಂದಲೂ ಮಾಡ್ತಾನೆ. ನಾವು ಅದನ್ನು ಸೆನ್ಸಸ್ ಅಂತ ಕರಿತೀವಿ. ನಾಟಕದಲ್ಲಿ ನಿಮಗೆ ನಾಟಕ ಟೆಕ್ಸ್ಟ್, ನಾಟಕದ ಕೃತಿ ಇದೆಯಲ್ಲ, ಅದು ಒಂದು ನಿಮಗೆ ಚೌಕಟ್ಟನ್ನು ಕೊಡುತ್ತೆ. ನಟ ಅದ್ರ ಮೇಲೆ ಏನು ಮಾಡ್ತಾನೆ ಅಂತಂದರೆ ಅದಕ್ಕೆ ತನ್ನ ಸೆನ್ಸಸ್ ಕೊಡ್ತಾನೆ. ತನ್ನ ಹೃದಯವನ್ನು, ತನ್ನ ಎಮೋಷನ್ಸನ್ನು, ತನ್ನ ಕಣ್ಣು, ತನ್ನ ಕೈ, ತನ್ನ ಕಾಲನ್ನು ಕೊಟ್ಟು ಅದಕ್ಕೆ ಜೀವ ಕೊಡ್ತಾನೆ. ಸೊ ಜೀವ ಕೊಡೋದು ರಂಗಭೂಮಿಯಲ್ಲಿ ಮುಖ್ಯ, ಸಾಹಿತ್ಯದಲ್ಲೂ ಮುಖ್ಯ. ಅತಿ ಬೌದ್ಧಿಕತೆಯ ಸಾಹಿತ್ಯ ಅದು ಸಾಹಿತ್ಯವೇ ಅಲ್ಲ. ಬೇಂದ್ರೆ ಅತಿ ಬೌದ್ಧಿಕ ಸಾಹಿತ್ಯ ಬರೀಲಿಲ್ಲ, ಶಿವರಾಮ್ ಕಾರಂತರು ಬರೀಲಿಲ್ಲ, ಇವರು ಕುವೆಂಪು ಬರೀಲಿಲ್ಲ. ಇತ್ತೀಚೆಗೆ ಅದಾಗಿದೆ. ಇತ್ತೀಚೆಗೆ ಎಲ್ಲ ಅದು ವಿಮರ್ಶೆ ಅನ್ನೋದಂತೂ ಅತಿ 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 ಬೌದ್ಧಿಕವಾಗಿ ಕೂತ್ಬಿಟ್ಟಿದೆ. ದುರಂತ ಅದು. ಇವತ್ತು ಬದುಕಿಗೊಂದು ಪಾಠ ಇದು ರಂಗಭೂಮಿಯಿಂದ ಸಿಗತ್ತೆ ಅಂತ ಹೇಳಿದಾಗ, ಅಕಾಡೆಮಿಕ್ಸಲ್ಲಿ ನೋಡಿದಾಗ ಯಾಕೆ ಇದನ್ನು ಒಂದು ಭಾಗವಾಗಿ ನಿರಂತರವಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಅಂಥದ್ದು ಸರ್ಕಾರದ ಜೊತೆಗೆ ಮಾತುಕತೆಗಳು ಅಥವಾ ಬೇರೆ ಏನಾದರೂ ಅಂಥ ವಿಚಾರಗಳು ನಡೆದಿದೆಯಾ ಸರ್? ಇವತ್ತಿನ ದುರಂತ ಇದು. ಈ ಉದಾಹರಣೆಗೆ ನಾನು ವಿದ್ಯಾರ್ಥಿ ಆಗಿದ್ದಾಗ ನನ್ನ ಮೇಷ್ಟ್ರು ನಾಟಕ ಶಾಲೆಯಲ್ಲಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಇಬ್ರಾಹಿಂ ಅಲ್ಕಾಜಿ ಅಂತ, ಪ್ರಾಯಶಃ ಈ ದೇಶದ ಅತ್ಯಂತ ದೊಡ್ಡ ಹೆಸರಾತ, ದೊಡ್ಡ ನಿರ್ದೇಶಕ. ಅವರು ನಮಗೆ ಹೇಗೆ ಕಲಿಸೋರು ಅಂತಂದರೆ, ಮೊದಲನೇ ದಿವಸ ನಾವೆಲ್ಲ ಹೋಗಿ ಕೂತಿದ್ವಿ, ಥಿಯರಿ ಕ್ಲಾಸ್ ಮುಗಿದಿತ್ತು, ರಿಹರ್ಸಲ್ಸ್ಗೆ ಅಂತ ಕಾಯ್ತಾ ಇದ್ದೀವಿ. ಬಂದು ಆ ಕಡೆ ಈ ಕಡೆ ನೋಡಿದ್ದೇನೆ, ಸೀದಾ ಒಂದು ಕಸ್ಬರ್ಕೆ ತಂದು ಕಸ ಹೊಡಿಯೋಕ್ಕೆ ಶುರು ಮಾಡಿದರು. ಅರೆ ಇದೇನಿದು, ಈ ಮನುಷ್ಯ ನಮ್ಮ ನಾಟಕ ಕಲಿಸ್ತಾನೆ, ಕಸ ಹೊಡಿತಾನಲ್ಲ. ಆಮೇಲೆ ಗೊತ್ತಾಯ್ತು ಅಲ್ಲೆಲ್ಲ ಧೂಳಿದೆ, ನಾವು ಗಮನಿಸೇ ಇರಲಿಲ್ಲ ಅಂತ. ತಕ್ಷಣ ಬದ್ದಿದ್ದು ಹುಡುಗರೆಲ್ಲರೂ ದಬ 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 ಇದೆ, ಸರ್ ನಮ್ ಕೊಡ್ರಿ ನಾವು ಹೊಡಿತೀವಿ ಅಂತ. ಅವರು ನಮ್ ಕೊಡ್ರಿ ನಾವು ಕಸ ಹೊಡಿತೀನಿ ಅಂತ ನಿಮ್ಮನ್ನು ಪ್ರೇರೇಪಿಸ್ಲಿಕ್ಕಾಗಿ ಮಾಡಿದ ಮೊದಲನೇ ಆ ಪಾಠ ಏನಪ್ಪ ಅಂದ್ರೆ ತಾನ್ ಕಸ್ಬರ್ಕೆ ಇಟ್ಕೊಂಡು. ಗ್ರೇಟ್ ಸರ್. ಇದು ರಂಗಭೂಮಿಯಲ್ಲಿ ಅನಿವಾರ್ಯ. ಮತ್ತು ಸ್ವಲ್ಪ ಮಟ್ಟಿಗೆ ಈಗಲೂ ರಂಗಭೂಮಿಯಲ್ಲಿದೆ. ರಂಗಭೂಮಿನೂ ಹಾಳಾಗಿ ಹೋಗಿದೆ, ಆದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಜಾಗವನ್ನು ನಾವೇ ಚೊಕ್ಕ ಮಾಡಿಟ್ಕೊಳ್ಳೋದು, ಆಮೇಲೆ ರೀಸೈಕ್ಲಿಂಗ್.
ಉದಾಹರಣೆಗೆ ನಮ್ಗೆ ಸೆಟ್ಟಿಗೆ ಪ್ರಾಪರ್ಟಿ ಬೇಕು ಅಂದ್ರೆ ನಾನು ಕಬಾಡಿ ಬಜಾರ್ಗೆ ಹೋಗ್ತೀನಿ, ಅಂದ್ರೆ ಈ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಹಳೆ ಪದಾರ್ಥದ ಸೌಂದರ್ಯ ಯಾರು ಕಲಿಸ್ತಾರೆ? ರಂಗಭೂಮಿ ಕಲಿಸ್ತಾರೆ. ಹೌದು ಸರ್. ಮರುಬಳಕೆ ಯಾರು ಕಲಿಸ್ತಾರೆ? ರಂಗಭೂಮಿ ಕಲಿಸಿದೆ ನನಗೆ. ಹೌದು. ನಿನ್ ಕಸ ನೀನೇ ಹೊಡ್ಕೊ, ನಿನ್ ಬಟ್ಟೆ ನೀನೇ ಕ್ಲೀನ್ ಮಾಡ್ಕೊ ಅಂತ ಯಾರು ಕಲಿಸ್ತಾರೆ ಅಂದ್ರೆ ರಂಗಭೂಮಿ ಕಲಿಸ್ತೇನೆ. ಅನೇಕರು ನನಗೆ ನೀವು ಇತ್ತೀಚೆಗೆ ಗಾಂಧಿವಾದಿ ಆಗ್ಬಿಟ್ರಿ, ನೀವು ಮೊದಲು ಮಾರ್ಕ್ಸ್ವಾದಿ ಆಗಿದ್ರಿ ಅದೆಲ್ಲ ಹೇಳ್ತಾರೆ. ನಾನು ಹೇಳ್ತೀನಿ, ಇಲ್ಲಪ್ಪ, ನಾನು ಮೊದಲು ನಾಟಕದವನಾಗಿದ್ದೆ, ಈಗಲೂ ನಾಟಕದವನೇ ಆಗಿದ್ದೇನೆ. ನಾಟಕದವನಾಗಿ ಸರಳವಾಗಿರ್ಬೇಕು ಅಂತ ನಾನು ಕಲಿಸಿದೆ. ಯಾಕೆಂದ್ರೆ ನಮ್ಮ ಟಿಕೆಟ್ ಮಾರಿ ಈಗ ಪುನೀತ್ ರಾಜ್ಕುಮಾರ್ ಬಹಳ ದೊಡ್ಡ ಹೀರೋ, ಹೌದು, ಒಳ್ಳೆ ನಟ. ಪುನೀತ್ ರಾಜ್ಕುಮಾರು ಯಶ್ ಮಾಡಿದ ಪಿಕ್ಚರಿಗೆ 300 ಕೋಟಿ 400 ಕೋಟಿ ಲಾಭ ಬರುತ್ತಂತೆ, ಖರ್ಚು ಮಾಡ್ತಾರೆ. ನಾವು ಬಹಳ ದೊಡ್ಡ ನಾಟಕ ಮಾಡಿದ್ರೆ ನಾವು 300 ರೂಪಾಯಿ ಬರುತ್ತೆ, 400 ರೂಪಾಯಿ ಬರುತ್ತೆ. 300 ರೂಪಾಯಿನಲ್ಲಿ ಬದುಕೋದನ್ನು ನಾವು ಕಲ್ತಿದ್ದೇವೆ. ಹೌದು. ಅದಕ್ಕೆ ನಾನು ಹೇಳ್ತೀನಿ ನನ್ನ ಆ್ಯಕ್ಟ್ರ್ಗಳಿಗೆ, ನೋಡಿ, ನಿಮ್ಮ ಬಂಧು ಬಾಂಧವರು ಶ್ರಮಜೀವಿಗಳು, ಸರಳವಾಗಿ ಬದುಕಿದ್ರೆ ಉಳಿತೀರಿ, ಇಲ್ಲದೇ ಇದ್ರೆ ಕುಡುಕರಾಗಿ ಹೊಟ್ಟೋಗ್ತೀರಿ. ಯಾಕೆಂದ್ರೆ ಟೆನ್ಷನ್ನು, ಅಯ್ಯೋ ನನಗೆ ದುಡ್ಡಿಲ್ಲ, ನಂಗೆ ಕಾಸಿಲ್ಲ ಅಂತ. ಸೊ ರಂಗಭೂಮಿ ನಿಜವಾಗ್ಲೂ ಈ ಕಡೆ ಸೇರಲ್ಲ, ಯಶ್ ಮತ್ತೆ ಪುನೀತ್ ರಾಜ್ಕುಮಾರ್ ಜೊತೆಗೆ ಸೇರಲ್ಲ. ಅವರು ನಮ್ಮವರೇನೆ, ಹೌದು. ಆದ್ರೆ ನಾವು ಸೇರೋದು ಶ್ರಮಜೀವಿಗಳ ಕಡೆಗೆ. ಬಿಕಾಸ್ ನಾವು ನಮ್ಮ ಕೈಯನ್ನೇ ಬಳಸಬೇಕು, ಕಾಲನ್ನೇ ಬಳಸಬೇಕು, ಪ್ರತಿ ದಿವಸ ಶೋ ಮಾಡಬೇಕು. ಪುನೀತ್ ರಾಜ್ಕುಮಾರ್ಗೆ, ಯಶ್ಗೆ, ರಾಜ್ಕುಮಾರ್ ಅವ್ರಿಗೆ ಒಂದ್ಸಲಿ ಮಾಡಿದ್ರೆ ಅದು ರೆಕಾರ್ಡ್ ಆದ್ರೆ ಅದು ಓಡ್ತಾ ಇರುತ್ತೆ, ಸಾವಿರಾರು ಕೋಟ್ಯಾಂತರ ಶೋಗಳು ಓಡುತ್ತೆ. ನಾನು ಹಂಗೆ ಮಾಡೋಕ್ಕಾಗಲ್ಲ. ಪ್ರತಿ ದಿವಸ ನಾನೇ ಹೋಗಿ ಪ್ರೇಕ್ಷಕರ ಮುಂದೆ ನಿಂತು ಅವತ್ತವ್ರು ಸಿಟ್ಟು ಬಂದು ಏನಾರ ಮೊಟ್ಟೆನೋ ಅಥವಾ ಏನೋ ಹೆಸರು ನನ್ನ ಮೇಲೆ ಅದನ್ನ ಅನುಭವಿಸ್ಕೊಂಡು ಮಾಡಿ. ಗುಬ್ಬಿ ವೀರಣ್ಣವ್ರು ಹಂಗೆ ಮಾಡಿದ್ರು, ಅಥವಾ ಪೀರ್ ಸಾಹೇಬ್ರು ಹಂಗೆ ಮಾಡಿದ್ರು. ಅದು ನಾಟಕದ ಶಕ್ತಿ. ಸರ್, ಬಹುಶಃ ಈ ಕಾರಣಕ್ಕೆ ಅನ್ಸುತ್ತೆ ರಂಗಭೂಮಿ ಯಾವಾಗಲೂ ಹಚ್ಚ ಹಸಿರಾಗಿ ನಿಂತಿದೆ ಸರ್. ಯಾಕಂದರೆ ಏನೇ ಟಿ ವಿ ಶೋಸ್ಗಳು ಬರಲಿ, ರಿಯಾಲಿಟಿ ಶೋಸ್ಗಳು ಬರಲಿ, ಅಥವಾ ಸಿನಿಮಾಗಳೇ ಬರಲಿ, ರಂಗಭೂಮಿ ಅನ್ನೋದು ತನ್ನ ಸ್ಥಾನವನ್ನು ಯಾವಾಗಲೂ ಕಾಯ್ದುಕೊಂಡು ಬಂದಿದೆ. ಅದು ಯಾವಾಗಲೂ ಮುಂದುವರಿಯುತ್ತೆ ಅನ್ನೋಂಥದ್ದು ಸರ್. ನೋಡಮ್ಮ, ರಂಗಭೂಮಿ ನಿಜವಾದ ಹೂವು. ಈ ಸ್ಟುಡಿಯೋದಲ್ಲಿ ಅದನ್ನ ತಂದ್ರೆ 5 ನಿಮಿಷ ಉಳಿಯಲ್ಲ, ಬಾಡೋಗುತ್ತೆ. ಇದು ನಿಜವಾದ ಹೂವಲ್ಲ, ಇದು ಪ್ಲಾಸ್ಟಿಕ್ ಹೂವು. ಇದು ಟಿವಿಗೆ, ಸಿನಿಮಾಕ್ಕೆ, ಎಲ್ಲದಕ್ಕೂ ಸೂಕ್ತವಾದ ಪದಾರ್ಥ ಇದು. ನಾನೇನು ಮಾಡಲಿ? ನೀವೆಲ್ಲ ಇದನ್ನೇ ಇಷ್ಟಪಡ್ತೀನಿ, ನಾನು ಮನೆಯಲ್ಲಿ ಬರೀ ಪ್ಲಾಸ್ಟಿಕ್ ಹೂವು ಇಟ್ಕೋತೀನಿ, ಇದು ಇಟ್ಕೊಳ್ಳಿ. ನಿಂಗೆ ನಿಜವಾದ ಹೂ ಬೇಕಾ? ಒಳ್ಳೆ ಸುಂದರವಾದ ಹುಡುಗಿ ನೀನು, ತಲೆನಲ್ಲಿ ಒಂದು ಒಳ್ಳೆ ಹೂ ಮುಡ್ಕೋತೀನಿ ಅಂದ್ರೆ ಪ್ಲಾಸ್ಟಿಕ್ ಹೂ ಮುಡ್ಕೋತೀಯ ನೀನು? ಆ ಪರಿಮಳ ಬೇಕು ಅಂದ್ರೆ ಆವಾಗ ನಿಜವಾದ ಹೂವನ್ನ ಬೆಳೆದು ಅದನ್ನ 4 ಹೂವಿದ್ರೆ 1 ಹೂ ಮಾತ್ರ ಕಿತ್ತಿ ನಿನ್ನ ತಲೆಯಲ್ಲಿ ಇಟ್ಕೋತೀಯ, ಅಥವಾ ದೇವ್ರ ಮುಂದೆ ಇಡ್ತೀಯ. ಹೌದು, ಇದು ರಂಗಭೂಮಿಯ ವಿಶೇಷ. ಬೇಗ ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು, ನಿಜವಾದ ಹೂವಿಗೂ ಈ ಪ್ಲಾಸ್ಟಿಕ್ ಹೂವಿಗಿರೋ ವ್ಯತ್ಯಾಸನ. ನಿಜ ಸರ್. ಅಲ್ಲ, ಆದರೆ ಬಟ್ ಇನ್ನೊಂದು ಸತ್ಯ ಸರ್, ಇವಾಗ ನೀವು ಪುನೀತು ಯಶ್ ಹೆಸರೆಲ್ಲ ಹೇಳ್ತಾ ಇದ್ರಲ್ವ ಸರ್, ಅಗೇನ್ ಮತ್ತೆ ಅಂಥ ಕಲಾವಿದರ ಒಂದು ಸಾಲನ್ನ ತಗೊಂಡು ನೋಡಿದರೆ ಎಲ್ಲರೂ ರಂಗಭೂಮಿ ಹಿನ್ನೆಲೆಯಿಂದ ಬಂದವರೇನೆ. ಬಟ್ ಏನಂತ ಹೇಳಿದ್ರೆ ಬಂದವರು ಎಲ್ಲರೂ ಕೂಡ ಅಂದರೆ ಒಂದು ಗ್ಲಾಮರ್ ವರ್ಲ್ಡ್ಗೆ, ಅಂದರೆ ಓವರ್ ನೈಟ್ ಸ್ಟಾರ್ಸ್ ಆಗುವಂಥ ಈ ಮಾಧ್ಯಮ ಏನಿದೆಯಲ್ಲ, ಇಲ್ಲಿಗೆ ಬರಬೇಕು, ತೊಡಗಿಸ್ಕೊಳ್ಬೇಕು ಅನ್ನೋದು ಅದಕ್ಕೆ ಪೀಠಿಗೆ ರಂಗಭೂಮಿನೇ ಅಲ್ವಾ ಸರ್? ಪೀಠಿಗೆ ಅಂದರೆ ನೋಡಿಯಪ್ಪ, 50ರ ದಶಕದಲ್ಲಿ ರಾಜ್ಕುಮಾರ್ ಬಂದರು ರಂಗಭೂಮಿಯಿಂದ, ನರಸಿಂಹರಾಜು ಬಂದರು ರಂಗಭೂಮಿಯಿಂದ, ಬಾಲಕೃಷ್ಣ ಬಂದರು ರಂಗಭೂಮಿಯಿಂದ, ಅಶ್ವಥ್ ಬಂದರು ರಂಗಭೂಮಿಯಿಂದ, ಸಂಪತ್ ಬಂದರು. 1,000 ಜನದ ಹೆಸರು ಹೇಳಿ, ಎಲ್ಲ ಅಸಾಧಾರಣವಾದ ಕಲಾವಿದರು ಎಲ್ಲ ರಂಗಭೂಮಿಯಿಂದ ಬಂದರು. ಹೌದು ಸರ್. ಅದು ಕಾಣಿಸುತ್ತೆ ಅವರಲ್ಲಿ. ಅವ್ರು ಬಾಯ್ ಬಿಟ್ಟರೆ ಗೊತ್ತಾಗತ್ತೆ, ಅವ್ರು ಹಾಡಿದ್ರೆ ಗೊತ್ತಾಗತ್ತೆ. ಒಂದು ಸಣ್ಣ ಒಂದು ಕಣ್ಣನ್ನು ಹಿಂಗಂದ್ರೆ, ಓ ಇವನಿಗೆ ಗಟ್ಟಿ ತರಬೇತಿ ಇದೆ ಅಂತ ಗೊತ್ತಾಗತ್ತೆ. ಇವತ್ತು 100 ಜನ ನಟರು ಬಂದರೆ ಅದರಲ್ಲಿ ಒಬ್ಬ ಯಶೋ, ಒಬ್ಬ ಪುನೀತ್ ರಾಜ್ಕುಮಾರೋ ಬರ್ತಾರೆ, ಟ್ಯಾಲೆಂಟೆಡ್. ಯಾಕೆಂದ್ರೆ ಹುಡುಗರುಗಳಿಗೆ ತುಂಬ ಈಗ ಅದ್ಭುತವಾದ ಇದು ಬಂದಿದೆ. ಆದರೆ ಬೇರೆಯವ್ರು ನೀವು ನೋಡಿದರೆ, ಅಯ್ಯೋ ಈ ತಂಗಿ ಏನಪ್ಪ ಬಾಯೇ ಬಿಡಕ್ಕೆ ಬರ್ತಾ ಇಲ್ಲ, ಬರೇ ಒಂದು ಡ್ರೆಸ್ ಹಾಕ್ಕೊಂಡು ಏನೋ ಸ್ಟಂಟ್ ಮಾಡಿಕೊಂಡು ಅಥವಾ ಕತ್ತೆ ಹಿಡ್ಕೊಂಡು ಯಾರಿಗೋ ಕೂನಿ ಮಾಡ್ದಂಗೆ ಮಾಡಿ ಸ್ಟಾರ್ ಆಗ್ತಾ ಇದ್ದಾರೆ ಅಂತಲೂ ಅನಿಸುತ್ತೆ. ಸೊ ಆ ವ್ಯತ್ಯಾಸನ ನಾವು ಗಮನಿಸಬೇಕು. ನಿಜ ಸರ್. ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು ಇದ್ದ ಕಾಲದ ಸಿನಿಮಾಕ್ಕೂ ಇವತ್ತಿನ ಸಿನಿಮಾಕ್ಕೂ ಇರುವ ಆ ಮೂಲ ವ್ಯತ್ಯಾಸ ನಾವು ಗಮನಿಸಬೇಕು ಸರ್. ಇನ್ನು ನೀವು ಒಂದು ರಂಗಭೂಮಿ ಇವತ್ತು ಬೇರೆಯವರಿಗೆ ಸಮಾಜಕ್ಕೊಂದು ಪಾಠ ಹೇಳ್ಕೊಡುವಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಹೌದು. ಅದರ ಜೊತೆಗೆ ನೀವು ವೈಯಕ್ತಿಕವಾಗಿ ಯಾಕೆ ಸರ್ ಮತ್ತೆ ಮರಳಿ ಶೂದ್ರರಾಗೋಣ ಅನ್ನುವಂಥ ಈ ಪರಿಕಲ್ಪನೆಯನ್ನು ಒಂದು ದೊಡ್ಡದಾಗಿ ಸಂಚಲನ ಮೂಡಿಸಿತ್ತು? ನಾನು ಹುಟ್ಟಿನಿಂದ ಬ್ರಾಹ್ಮಣ, ಆದ್ದರಿಂದ ನಾನು ಆ ಪುಸ್ತಕ ಬರಿಬೇಕಾಗಿ ಬಂತು.
ನನ್ನ ಒಂದು ಸರಳವಾದ ಪ್ರತಿಪಾದನೆ ಏನಿದೆ ಅಂತಂದರೆ, ಸ್ವಲ್ಪ ರಂಗಭೂಮಿಯಿಂದ ಕಲೆಯಿಂದ ಈಚೆಗೆ ಬಂದು ಮಾತಾಡ್ತಾ ಇದ್ದೀನಿ. ಇವತ್ತು ಜಾತಿ ವ್ಯವಸ್ಥೆ ಹೋಗಬೇಕು ಅಂದರೆ ಯಾರು ಶುರು ಮಾಡಬೇಕು ಆ ಕೆಲಸನ? ಜಾತಿ ವ್ಯವಸ್ಥೆಯ ಅತ್ಯಂತ ಮೇಲಿರುವ, ಅತ್ಯಂತ ಮೇಲ್ಶ್ರೇಣಿಯಲ್ಲಿರೋರು ಶುರು ಮಾಡಬೇಕು. ಅವ್ರು ಶುರು ಮಾಡಲಿಕ್ಕೆ ಅವ್ರಿಗೆ ಏನು ಸಮಸ್ಯೆನೂ ಇಲ್ಲ. ಯಾಕೆಂದರೆ ಅವ್ರು ಎಷ್ಟು ಮೇಲ್ಶ್ರೇಣಿಯಲ್ಲಿದ್ದಾರೆ ಅಂದರೆ, ಅವರು ಜಾತಿ ವ್ಯವಸ್ಥೆ ಕಳಚೋದ್ರಿಂದ ಅವ್ರ ಸಂಸ್ಕೃತ ಹಾಳಾಗಲ್ಲ, ಅವ್ರ ಸಂಸ್ಕೃತಿ ಹಾಳಾಗಲ್ಲ, ಅವರ ಜೀವನ ಶೈಲಿ ಹಾಳಾಗಲ್ಲ. ಸತ್ಯ ಸರ್. ಅದರಿಂದ ನಾನು ಬ್ರಾಹ್ಮಣರಿಗೆ ಹೇಳ್ತಾ ಇದ್ದೀನಿ, ನೀವು ಮೊದಲು ಜಾತಿ ಕಳಚಿ. ಓಕೆ. ರಾಮಾಯಣದಲ್ಲಿ ಅತ್ಯಂತ ಶ್ರೇಷ್ಠ ಬ್ರಾಹ್ಮಣ ವಾಲ್ಮೀಕಿ. ವಿಲನ್ ಯಾರು? ರಾವಣ. ಅವನು ಬ್ರಾಹ್ಮಣ. ಹೌದು. ರಾವಣನಿಗೆ ವೇದ ಬರುತ್ತೆ, ಉಪನಿಷತ್ ಬರುತ್ತೆ, ಎಲ್ಲ ಬರುತ್ತೆ, ಎಲ್ಲ ಥರದ ಇದು ಇದೆ, ಆದರೂ ಅವನು ರಾಕ್ಷಸ ಅಂತ ತೋರಿಸುತ್ತೆ ರಾಮಾಯಣ. ವಾಲ್ಮೀಕಿ ಒಬ್ಬ ಬೇಡ್ರವನು, ಅವನು ಕಷ್ಟಪಟ್ಟು ಜ್ಞಾನ ಸಂಪಾದನೆ ಮಾಡಿದ್ರಿಂದ ನೋಡಯ್ಯ ನೀನು ಬ್ರಾಹ್ಮಣ ಅಂತ ಅವನಿಗೊಂದು ಉಪಾಧಿಯಾಗಿ, ಹೌದು, ಅವನಿಗೊಂದು ಇದಾಗಿ ಕೊಟ್ಟಿದೆ. ಹೌದು. ಇದು ವಾಪಸ್ ಬರಬೇಕು ಅಂತಂದರೆ ಜಾತಿ ಬ್ರಾಹ್ಮಣರು ಜಾತಿ ಬಿಡಬೇಕು. ಬಿಡ್ಲಿಕ್ಕೆ ಸಾಧ್ಯ ಇದೆ. ಅವರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅದರಿಂದ. ಕೆಳಜಾತಿಯವರು ಜಾತಿ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಅವ್ರಿಗೊಂದು ಐಡೆಂಟಿಟಿ, ಪಾಪ ಅದು ಏನೋ ಒಂದು ಸಣ್ಣ ಇತ್ತೀಚೆಗೆ ಸಿಕ್ಕಿದೆ, ಅದು ಈಗ ಅಂಬೇಡ್ಕರಿಂದಲೋ ಇನ್ನೊಬ್ಬರಿಂದ ಸಿಕ್ಕಿದೆ ಅಂತ. ಅದನ್ನು ನಾನು ಶೂದ್ರ ಆಗೋಣ ಬನ್ನಿ ಅಂತ ನಾನು ಇದರಲ್ಲಿ ಹೇಳಿದೆ. ಬಟ್ ಶೂದ್ರ ಆಗೋದು ನನ್ನ ವೃತ್ತಿಗೆ ಅದೊಂದು ವಿಶೇಷ ಅಲ್ಲೇ ಅಲ್ಲ. ಭರತನ ನಾಟ್ಯಶಾಸ್ತ್ರದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾನೆ, ಇದು ಪಂಚಮ ವೇದ, ಪಂಚಮರ ವೇದ. ನಾಟಕ ಆಡೋರನ್ನ ಯಜ್ಞಕ್ಕೆ ಕರೆಯೋರು, ಒಳಗಡೆ ಯಜ್ಞ ನಡೀತಿತ್ತು. ನಾವು ಹೋಗಿ ಅಲ್ಲಿ ನಾನು ಆ ಕಾಲದಲ್ಲಿ ಹೇಳ್ತಿರೋದು, ನಾಟ್ಯಶಾಸ್ತ್ರದ ಕಾಲದಲ್ಲಿ ದೂರದಲ್ಲಿ ನಾವು ನಾಟಕ ಆಡ್ತಿದ್ವಿ, ನಮಗೆ ಅವ್ರು ಒಂದಿಷ್ಟು ಪ್ರಸಾದ ಏನೋ ಕೊಡೋರು, ಕಳಿಸೋರು. ಸೊ ವಿ ವರ್ ಆಲ್ವೇಸ್ ಅನ್ಟಚಬಲ್ಸ್. And I take pride in my becoming an untouchable now, if I can become one. ಓಕೆ ಸರ್, ಇಲ್ಲ ತುಂಬ ಒಳ್ಳೆ ಥಾಟ್ ಸರ್. ಯಾಕೆಂದರೆ ಪ್ರತಿಯೊಬ್ಬರು ಬರೀ ಅಂದರೆ ಬಾಯಿ ಮಾತಲ್ಲಿ ಹೇಳಿಕೊಂಡು ನಾವು ಬದಲಾಗಬೇಕು ಅಥವಾ ಏನೋ ಬದಲು ಮಾಡಬೇಕು ಅನ್ನೋದಕ್ಕಿಂತ ನೀವು ಅದನ್ನು ಕಾರ್ಯರೂಪದಲ್ಲಿ ತಂದಿದ್ದೀರಲ್ಲ ಸರ್, ಬದಲಾವಣೆಗೆ ಒಂದು ತುಂಬ ದೊಡ್ಡ ನಾಂದಿ, ಕ್ರಾಂತಿ ಸರ್. ಸೊ ಅದಕ್ಕೊಂದು ಧನ್ಯವಾದಗಳು ಸರ್ ನಿಮಗೆ. ಎಸ್ ಸರ್, ಇನ್ನು ನಾಟಕಗಳು, ಕಥೆಗಳು ಅಂತ ಬಂದಾಗ ನೀವೇ ಹೇಳಿದ ಹಾಗೆ ಈ ರಾಜ ಮಹಾರಾಜರ ಕಥೆಗಳಷ್ಟೇ ಅಲ್ಲ, ಹಳ್ಳಿಗಳಲ್ಲಿ ಬಡವರಲ್ಲಿ ಎಷ್ಟೋ ಚರಿತ್ರೆ ಸೃಷ್ಟಿಸುವಂಥ ಕಥೆಗಳೇನು ಅನ್ನುವಂಥದ್ದು. ಅದೇ ವಿಚಾರ ಲಹರಿಯ ಮುಂದುವರೆದ ಭಾಗ ಬಹುಶಃ ಗ್ರಾಮೀಣ ಸೊಗಡನ್ನು ಬಿಂಬಿಸುವಂಥ ದೇಸಿ ಎನ್ನುವಂಥ ಅಂಗಡಿ. ಈ ಪರಿಕಲ್ಪನೆ ಹುಟ್ಟಿಕೊಂಡಿದ್ದು ಹೇಗೆ ಸರ್? ನಾನು ಒಂದು 30 ವರ್ಷದ ಹಿಂದೆ ನನಗೆ ಈ ಮಹಾನಗರಗಳು ಮತ್ತು ಮಹಾನಗರಗಳ ರಂಗಭೂಮಿ, ಮಹಾನಗರಗಳ ಬದುಕು ತೀರ ಬೇಸರ ಬಂತು. ಯಾಕೆಂದರೆ ಅಷ್ಟೊತ್ತಿಗೆ ಯಾವ ಸ್ಥಿತಿ ಬಂದಿತ್ತು ಅಂದರೆ, ಆ ನಟರುಗಳಲ್ಲೇ ನಾನು ಒಂಥರ, ಅವರು ಸಹಜ ನಟರೇ ಆಗಿರ್ತಿರ್ಲಿಲ್ಲ. ನೋಡೋದಕ್ಕೆ ಅವರು ಒಂಥರ ಯಾವುದೋ ಸಿನಿಮಾ ನಟಂತನ ಏನೋ ಕಾಪಿ ಥರ ಕಾಣಿಸೋರು. ಆ್ಯಂಡ್ ಜೀವನ ಶೈಲಿ ವಿಪರೀತ ಘೋರ ಆಗೋಗಿತ್ತು. ಸಿಕ್ಕಾಪಟ್ಟೆ ದುಡಿಯೋ ಅಗತ್ಯ ಇತ್ತು. ಅಂದರೆ ದೆಹಲಿ ಅಂತ ನಗರದಲ್ಲೋ ಬೆಂಗಳೂರು ಅಂತ ನಗರದಲ್ಲಿ ನೀವು ಬದುಕಲಿಕ್ಕಾಗೇ 60, 70, 80 ಸಾವಿರ ರೂಪಾಯಿ ದುಡಿಬೇಕಿತ್ತು. ಆ 70 ಸಾವಿರ ನಿಮ್ಮ ದುಡ್ಡಲ್ಲ, ಅದು ನಿಮ್ಮ ಬಾಡಿಗೆ, ನಿಮ್ಮ ಟೆಲಿಫೋನು, ನಿಮ್ಮ ಮೊಬೈಲು, ನಿಮ್ಮ ಕಾರ್ಗಾಗಿ. ಅದಕ್ಕೆ ಬೇಡ ಅಂತ ಬಿಡಬೇಕು ಅಂಥೇಳಿ ಹಳ್ಳಿಗೆ ಹೋದೆ. ಹಳ್ಳಿಗೆ ಹೋದ್ಮೇಲೆ ಹಳ್ಳಿನಲ್ಲಿ ಸುಮ್ಮನೆ ಕೂತಿರೋಕ್ಕಾಗಲ್ಲ. ಆಮೇಲೆ ನೀವು ಹಳ್ಳಿಗೆ ಹೋದ್ರಿಂದ ಹಳ್ಳಿಯವ್ರ ಜೊತೆಗೆ ನೀವು ಒಂದು ಸಂಬಂಧ ಸಾಧಿಸ್ಬೇಕು, ಅವ್ರು ಏನು ಎಂತೂ ಅರ್ಥ ಮಾಡ್ಕೊಳ್ಬೇಕು. ಸೊ ಕ್ರಮೇಣ ಒಂದು 6 ತಿಂಗಳಲ್ಲಿ ನನಗೆ ಅರ್ಥ ಆಯಿತು, ನಾನು ಇವ್ರಿಗಾಗಿ ಏನಾರ ಮಾಡಬೇಕಾಗತ್ತೆ ಅಂತ. ಅಲ್ಲಿ ನಾನು ಇದ್ದ ಹಳ್ಳಿ ಹೆಗ್ಗೋಡು, ಮಲೆನಾಡು, ಇದು ಪಶ್ಚಿಮ ಘಟ್ಟಗಳ ಪ್ರದೇಶ. ಅಲ್ಲಿನ ಒಂದು ದೊಡ್ಡ ಸಮಸ್ಯೆ ಏನಾಗಿತ್ತು ಅಂದರೆ ಕಾಡಿನ ನಾಶ. ಬಟ್ ಈ ಪತ್ರಿಕೆಗಳಲ್ಲಿ ಬರ್ತಿರೋ ಥರ ಕಾಡಿನ ನಾಶ ಕಾರ್ಖಾನೆಗಳಿಂದ ಅಥವಾ ರಸ್ತೆ ಇದರಿಂದ ಮಾತ್ರ ಆಗ್ತಿರ್ಲಿಲ್ಲ, ಬಡವರಿಂದ ಆಗ್ತಾ ಇತ್ತು. ಅಂದರೆ ಅವರು ಸ್ಥಳೀಯರು, ನಮಗಿಂತ ಮೊದಲಿಂದ ಅಲ್ಲೇ ಇದ್ದವರು, ಬಡವರು, ಪಾಪ ಅವ್ರಿಗೆ ಬೇರೆ ಗೊತ್ತಿಲ್ಲ, ವ್ಯವಸಾಯ ಮಾತ್ರ ಗೊತ್ತು. ಸೊ ವ್ಯವಸಾಯ ಮಾಡ್ತೀನಿ ಅಂತ ಇನ್ನೊಂದು ದೊಡ್ಡ ಸಂಸಾರ ದೊಡ್ಡದಾದಂಗೆ ಗುಡ್ಡದ ಮೇಲೆ ಹೋಗೋದು, ಬೇಲಿ ಹಾಕೋದು, ಅಲ್ಲೇನೋ ಕಾಡು ಕಡಿಯೋದು, ಶುಂಠಿ ಬೆಳಿತೀನಿ, ಇನ್ನೇನು ಮೆಕ್ಕೆಜೋಳ ಬೆಳಿತೀನಿ ಅಂತ ಏನೋ ಒಂದು ಮಾಡಿ ಕಾಡು ಹಾಳಾಗೋದು, ಅವರು ಹಾಳಾಗೋರು.
ಸೊ ಇದಕ್ಕೆ ಪರಿಹಾರವಾಗಿ ನಾನು ಕೈಮಗ್ಗವನ್ನು ಯೋಚನೆ ಮಾಡಿದೆ. ಯಾಕೆಂದರೆ ಕೈಮಗ್ಗದ ಇದರಿಂದ ಕಾಡೇನು ಹಾಳಾಗಲ್ಲ, ಹೌದು, ಇವ್ರಿಗೊಂದು ಸ್ವಲ್ಪ ಉದ್ಯೋಗನಾದರೂ ಸಿಕ್ಕತ್ತೆ ಅಂತ ಅಂದ್ಕೊಂಡು ಆ ಒಂದು ವಿಚಾರ ಇಟ್ಕೊಂಡು ಒಂದು 30 ವರ್ಷದ ಹಿಂದೆ ಆರಂಭ ಮಾಡಿದೆ. ಇವತ್ತು ಚರಕ ಅನ್ನೋದು ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ನೈಸರ್ಗಿಕ ಬಣ್ಣದ ಕೈಮಗ್ಗ ಬಟ್ಟೆ ಉತ್ಪಾದನೆ ಮಾಡುವ ಒಂದು ಸಂಸ್ಥೆ ಆಗಿದೆ. ಮತ್ತು ಬಹಳ ದೊಡ್ಡ ಸಂಗತಿ ಅಂದರೆ ಹೆಣ್ಮಕ್ಳ ಸಂಸ್ಥೆ ಆಗಿದೆ. ಅದು ತುಂಬಾ ವಿಶೇಷ. ಹೆಣ್ಮಕ್ಳ ಒಂದು ಇದು ಸಹಕಾರ ಸಂಘ ಆಗಿದೆ ಮತ್ತು ಅದು ಬೆಳೀತಾ ಇದೆ. ಅದಕ್ಕಾಗಿ ಅದರ ಮಾರ್ಕೆಟಿಂಗ್ ಇದನ್ನು ನಿಭಾಯಿಸ್ಲಿಕ್ಕಾಗಿ ದೇಸಿ ಅಂತ ಮಾಡಿದ್ವಿ. ದೇಸಿ ನಗರದಲ್ಲಿರುತ್ತೆ, ಚರಕ ಹಳ್ಳಿನಲ್ಲಿರುತ್ತೆ. ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಾನೀಗ ಮೈಸೂರಿಗೆ ಬಂದು ಮತ್ತೆ ರಂಗ ಚಟುವಟಿಕೆ. ರಂಗಭೂಮಿಯಲ್ಲಿ ನೀವು ಒಬ್ಬ ನಿರ್ದೇಶಕನಾಗಿ ಬಹು ಭಾಷೆಗಳಲ್ಲಿ ನಿರ್ದೇಶನ ಮಾಡಿದ್ದು, ಅಂದರೆ ನಮಗೆ ಸ್ಥಳೀಯವಾಗಿದ್ದಾಗ ನಮಗೆ ಅಲ್ಲಿನ ಭಾವನೆಗಳಿರ್ಬೋದು ಅದನ್ನೆಲ್ಲ ವ್ಯಕ್ತಪಡಿಸೋದಕ್ಕೆ ಅಥವಾ ಒಂದು ಇಂಟಿಮೆಸಿ ಇರೋದಕ್ಕೆ ತುಂಬ ಸುಲಭ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಬಟ್ ನಿಮಗೆ ಸರ್ ಈಗ ಕನ್ನಡ ಇರ್ಬೋದು ಬಿಟ್ಟು ಹೊರತುಪಡಿಸಿದ್ರೆ ಇಂಗ್ಲೀಷು, ಹಿಂದಿ, ಮರಾಠಿ, ತಮಿಳು, ಮಲಯಾಳಂ ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ನಿರ್ದೇಶನ ಮಾಡಿದ್ರಿ. ಸಾಮಾನ್ಯವಾಗಿ ಬೇರೆ ಭಾಷೆಯಲ್ಲಿ ನಾಟಕ ನಿರ್ದೇಶನ ಮಾಡುವಾಗ ಏನು ಮಾಡ್ತೀವಿ ಅಂದರೆ ನಮಗೆ ಗೊತ್ತಿರೋ ನಾಟಕ ತಗೊಳ್ತೀವಿ. ಓಕೆ. ಸೊ ನಾಟಕ ಗೊತ್ತಿರುತ್ತೆ, ಮತ್ತು ನಟರ ಹೃದಯ ಗೊತ್ತು ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿರುತ್ತೆ. ಅವ್ರನ್ನ ನೀವು, ಯಾಕೆಂದ್ರೆ ಮನುಷ್ಯ ಎಲ್ಲಿ ಹೋದರೂ ಅವನೇನೆ ಅವಳೇನೇನೆ, ಅವ್ರ ಸಮಸ್ಯೆಗಳು ಅವ್ರಿಗಿರುತ್ತೆ. ಒಂದು 2 ದಿವಸ ಹಿಡಿತದೆ ನಿಮಗೆ. ಒಮ್ಮೆ ಅದಾದಮೇಲೆ ಭಾಷೆ ಅಷ್ಟು ದೊಡ್ಡ ಸಮಸ್ಯೆ ಆಗಲ್ಲ. ನೀವು ಏನೋ ಒಂದು ಹೇಳ್ತೀರಿ, ಯಾವುದೋ ಒಂದು ತಪ್ಪು ಏನೋ ಹೇಳ್ತೀರಿ, ಅಥವಾ ಇನ್ಯಾರೋ ಅದನ್ನು ಇಲ್ಲ ಹಿಂಗೆ. ಸೊ ಕ್ರಮೇಣ ಅದು ಭಾಷೆಯನ್ನು ಮೀರಿ ಒಂದು ಇದು ಸಾಧ್ಯ ಆಗುತ್ತೆ. ಹಾಗಾಗಿ ನನಗೆ ಪಂಜಾಬಿನಲ್ಲಿ ಮಾಡಲಿ ಅಥವಾ ಹಿಂದಿನಲ್ಲಿ ಮಾಡಲಿ ಅಥವಾ ಮಲಯಾಳಮಲ್ಲಿ ನಾಟಕ ಮಾಡಿಸ್ಲಿ ದೊಡ್ಡ ಸಮಸ್ಯೆ ಆಗಿಲ್ಲ ಯಾವತ್ತೂ. ಓಕೆ ಸರ್, ಒಬ್ಬ ನಾಟಕಕಾರನಾಗಿ, ನಿರ್ದೇಶಕನಾಗಿ ಮತ್ತು ಬರಹಗಾರರಾಗಿ ವಿಮರ್ಶೆ ಅನ್ನೋದು ತುಂಬ ಸೂಕ್ಷ್ಮವಾದದ್ದು ಸರ್. ಯಾಕೆಂದರೆ ವಿಮರ್ಶೆ ಕೂಡ ಮಾಡ್ತೀರಾ. ವಿಮರ್ಶೆ ಮಾಡಬೇಕಾದ್ರೆ ಅಲ್ಲಿ ಏನಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳೋದ್ರ ಜೊತೆಗೆ ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅನ್ನೋದು ಕೂಡ ತುಂಬ ಸೆನ್ಸಿಟಿವ್ ವಿಚಾರಗಳು. ಕ್ರಿಟಿಸಿಸಮ್ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇದು ಸಾಹಿತ್ಯ ವಿಮರ್ಶೆಗೂ ರಂಗ ವಿಮರ್ಶೆಗೂ ಇರುವ ಒಂದು ವ್ಯತ್ಯಾಸ ನಾವು ಮೊದಲು ಗಮನಿಸಬೇಕು. ಹೌದು ಸರ್. ಸಾಹಿತ್ಯ ಅನ್ನೋದು ಅದು ಪಠ್ಯ ಇದೆ, ಇರುತ್ತೆ, ರೆಡಿ ಇರುತ್ತೆ. ಹೌದು. ಕಾಳಿದಾಸ ಬರೋದು 2000 ವರ್ಷ ಆಯಿತು, 1800 ವರ್ಷನೇನೋ ಆಯಿತು ಅಂತಂತಾರೆ. ಈಗಲೂ ಪಠ್ಯ ಇದೆ. ಸೊ ಪಠ್ಯ ವಿಮರ್ಶೆ ಸಾಧ್ಯ ಅಲ್ಲಿ. ನಮ್ಮಲ್ಲಿ ಪಠ್ಯ ಇರಲ್ಲ. ನಮ್ಮದು ಒಂಥರ ಅದು ಎಫಿಮೆರಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಹಂಗೆ ಹೂ ಥರ ಅದು ಹುಟ್ಟತ್ತೆ, ಆಮೇಲೆ ಅದು ಬಾಡೋಗುತ್ತೆ. ಈಗ ತಾಯಿ ನಾಟಕ ನೋಡಿದವರಿಗೆ ತಾಯಿ ನಾಟಕ ಗೊತ್ತು, ಅಥವಾ ತದ್ರೂಪಿ ನಾಟಕ ನೋಡಿದವ್ರಿಗೆ ಗೊತ್ತು, ಅಥವಾ ಈಗ ನಾನು ಮಾಡಿರೋ ಅಯೋಧ್ಯಾಕಾಂಡ ನೋಡಿದವರಿಗೆ ಗೊತ್ತೇ ಹೊರತು ನೋಡದಿದ್ದವ್ರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಮ್ಮಲ್ಲಿ ನೆನಪು ಬಹಳ ಮುಖ್ಯ. ರಂಗಭೂಮಿಯಲ್ಲಿ ನೆನಪೇ ಮುಖ್ಯ. ಆಮೇಲೆ ನನ್ನ ಪ್ರಕಾರ ಸಂಸ್ಕೃತಿಗೆ ನೆನಪೇ ಮುಖ್ಯ. ಇವತ್ತಿನ ಜಗತ್ತು ವಿಸ್ಮೃತಿಯ ಜಗತ್ತು. ವಿಸ್ಮೃತಿ ಅನ್ನೋ ಪದನ ಕಾಳಿದಾಸ ಶಾಕುಂತಲ ನಾಟಕದಲ್ಲಿ ಬಳಸ್ತಾನೆ. ಅದು ಇಂಗ್ಲಿಷಿಗೆ ಅನುವಾದ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ವಿಸ್ಮೃತಿ ಅಂತಂದ್ರೆ ಲಾಸ್ ಆಫ್ ಮೆಮರಿ. ಇವತ್ತು ಲಾಸ್ ಆಫ್ ಮೆಮರಿ ಅಲ್ಲ, ನಮಗೆ ಮೆಮೊರಿನೇ ಬೇಕಿಲ್ಲ. ಇವತ್ತೊಂದು ಸೀರಿಯಲ್ ಬರುತ್ತೆ, ಬೆಳಗ್ಗೆ ನೋಡಿರ್ತೀನಿ, ಮಧ್ಯಾಹ್ನದ ಹೊತ್ತಿಗೆ ಇನ್ಯಾವ್ದು ನೋಡ್ಬಿಡ್ತೀನಿ. ಹೌದು. ಇದು ಈ ನೆನಪು ಅನ್ನೋದು ಎಷ್ಟು ಮುಖ್ಯ ಅಂತಂದರೆ, ಉದಾಹರಣೆಗೆ ವಾಟ್ ಈಸ್ ಯುವರ್ ಜೀನ್ಸ್? ಈಗ ನಾಯಿ ಮರಿ ಹೆಂಗೆ ಹುಟ್ಟತ್ತೆ? ನಾಯಿಗೆ ಕತ್ತೆ ಮರಿ ಯಾಕೆ ಹುಟ್ಟಲ್ಲ? ಯಾಕೆಂದರೆ ನಾಯಿಯಲ್ಲಿರುವ ಜೀನ್ಸ್ ಅದರ ನೆನಪನ್ನಾಗಿ ಕಾಪಾಡುತ್ತೆ. ಸೊ ನೀನು ನಾಯಿ ಮರಿ ನಾಯಿ ಥರನೇ ಆಡುತ್ತೆ, ಹುಟ್ಟಿದ ತಕ್ಷಣ ಅದು ನಾಯಿ ಥರ ಅದು ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಈ ನೆನಪಿದೆಯಲ್ಲ, ಇದನ್ನು ನಾವು ತುಂಬ ಗಟ್ಟಿಯಾಗಿ ಹಿಡಿತೇವೆ. ಅದಕ್ಕೆ ಈ ನಾನು ನಿರ್ದೇಶನ ಮಾಡುವಾಗ ನಟರಿಗೆ ಹೇಳ್ತೀನಿ, ನೋಡಪ್ಪ ಎಲ್ಲ ನೀನು ಹೇಳಿಬಿಡ್ಬೇಡ, ಅವ್ರಿಗೇನೋ ನೆನಪಾಗೋ ಅವ್ರ ನೆನಪನ್ನ ಮೀಟು. ಪ್ರೇಕ್ಷಕರು ಕೂತಿರ್ತಾರೆ, ಅವರಿಗೆ ಅಯ್ಯೋ ಹೌದಲ್ವಾ, ನಮ್ಮಲ್ಲೂ ಹೀಗಾಗಿತ್ತಲ್ಲ, ನಮ್ಮನೆಯಲ್ಲೂ ಹಿಂಗೆ ಜಗಳಾಡಿದ್ವಲ್ಲ ಅಂತ ಅವ್ರಿಗೆ ಅನ್ನಿಸ್ಬೇಕು. ಅವರ ನೆನಪನ್ನ ಮೀಟ್ಬೇಕು. ಹೌದು. ಸೊ
ಸಾಹಿತ್ಯದಲ್ಲಿ ಇದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸಾಹಿತ್ಯದಲ್ಲಿ ಕೆಲವು ಸಲ ಇದನ್ನು ಮರ್ತು ಬಿಡ್ತೀವಿ. ಟೆಕ್ಸ್ಚುಯಲ್ ಕ್ರಿಟಿಸಿಸಮ್ ಅಂತ ಅದಕ್ಕೆ ಈ ದೋಸೆ ಮುಗ್ಚಾಕ್ದಂಗೆ, ಶೇಕ್ಸ್ಪಿಯರ್ ಹಿಂಗೆ ಮಾಡ್ದ ಅಂತ ಒಬ್ಬ ಪ್ರೊಫೆಸರ್ ಹೇಳ್ತಾನೆ, ಶೇಕ್ಸ್ಪಿಯರ್ ಹಿಂಗೆ ಮಾಡ್ದ ಅಂತ ಇನ್ನೊಬ್ರು ಹೇಳ್ತಾರೆ, ಹೀಗೇ ಅದು ನಡ್ಕೊಂಡು ಹೋಗ್ಬಿಡುತ್ತೆ. ಬಟ್ ನಾವು ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ಒಬ್ಬ ನಟ ಅಥವಾ ನಟಿ ರಂಗದ ಮೇಲೆ ನಿಂತಾಗ ಮಾತು ಕಟ್ಟ ಕಡೆಗೆ ಬರುತ್ತೆ. ಮೊದಲು ಅದಕ್ಕೆ ಆಕ್ಟರ್ಗಳನ್ನು ನಾವು ಆಕ್ಟರ್ ಅಂತ ಕರಿತೀವಿ, ಸ್ಪೀಕರ್ ಅಂತ ಕರೆಯಲ್ಲ. ಹೌದು ಹೌದು. ಯಾಕೆ ಕರೆಯಲ್ಲ? ಯಾಕೆ ಅಂತಂದ್ರೆ ಮೊದಲು ನೀನು ಕ್ರಿಯೆ ಮಾಡಬೇಕು, ಆ ಕ್ರಿಯೆಯ ಮೂಲಕ ಭಾವನೆಗಳು ವ್ಯಕ್ತ ಆಗಬೇಕು, ಆ ಭಾವನೆ ವ್ಯಕ್ತ ಆದಮೇಲೆ ಅದರ ಮೇಲೆ ನಾವು ಶಬ್ದ ಇಡ್ತೀವಿ, ಮಾತಾಡ್ತೀವಿ. ಆಗ ಮಾತಿಗೆ ಹಲವು ಅರ್ಥಗಳು ಬಂದು ಅದು ಅದ್ಭುತವಾದ ಪರಿಣಾಮವನ್ನು. ರಂಗಭೂಮಿ ಅನ್ನುವಂಥದ್ದು ಯಾವ ಭಾಷೆಯಲ್ಲಾಗಲಿ ಅಥವಾ ಯಾವ ರಾಜ್ಯದಲ್ಲಾಗಲಿ ಯಾವ ದೇಶದಲ್ಲಾಗಲಿ ಎಲ್ಲವೂ ಕೂಡ ಒಂದೇನಾ ಅಥವಾ ಬಹಳಷ್ಟು ವ್ಯತ್ಯಾಸಗಳನ್ನು ನೀವು ಕಂಡಿದ್ದೀರಾ? ವ್ಯತ್ಯಾಸಗಳಿದೆ. ಅಂದರೆ ಆಯಾ ದೇಶದ ಪರಿಸರ ಇದನ್ನು ನೋಡಿ ವ್ಯತ್ಯಾಸಗಳಿದೆ. ಬಟ್ ಅದನ್ನು ಮೀರಿ ಎಲ್ಲ ಥಿಯೇಟ್ರ್ನವರು ಒಂದೇ. ಅದೇ ಥರ ಪಾಪ ಬಡತನದಲ್ಲಿ ಸಾಯ್ತಿರ್ತಾರೆ. ತುಂಬ ಜಾಸ್ತಿ ದುಡ್ಡು ಬೇಕು ಅಂತಂದರೆ ಟೆಲಿವಿಷನ್ಗೆ ಹೋಗಿ ಯಾವಾಗಲೂ ಒಂದು ಸ್ವಲ್ಪ ಕೆಲಸ ಮಾಡಿ ಬರ್ತಾರೆ, ಅಥವಾ ಅಪರೂಪಕ್ಕೊಂದ್ಸಲಿ ಸಿನಿಮಾ ಮಾಡ್ತಾರೆ. ಆದರೆ ಸಿನಿಮಾದಲ್ಲಿದ್ದಾಗ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅನ್ನೋ ಹಾಗೆ ಅಲ್ಲಿದ್ದಾಗ ಇಲ್ಲಿದ್ದು ಒದ್ದಾಡ್ತಿರ್ತಾರೆ, ಇಲ್ಲಿದ್ದಾಗ ಅಲ್ಲಿದ್ದು ಒದ್ದಾಡ್ತಾರೆ. ಸೊ ಒಂದೇ. ಸರ್, ಆದರೆ ನಾನು ನೋಡಿದ ಹಾಗೆ ಬಹಳಷ್ಟು ಈ ರಂಗಭೂಮಿ ಅನ್ನುವಂಥದ್ದು ಏನಿದೆ ಎಲ್ಲ ಕಡೆಯೂ ಕೂಡ ಬಡತನ ಅನ್ನುವಂಥದ್ದು, ಅಂದರೆ ಕಡಿಮೆ ಒಂದು ಸಂಭಾವನೆ ಬರುವಂಥದ್ದು ಎಲ್ಲರಲ್ಲಿಯೂ ಇದೆ. ಆದರೆ ನಿಮ್ಮಂಥ ಮನಸ್ಥಿತಿ ಅಂದರೆ ಇಷ್ಟರಲ್ಲೇ ನಾನು ಬದುಕ್ತೀನಿ, ಖುಷಿಯಾಗಿ ಬದುಕ್ತೀನಿ, ಸಮಾಧಾನದಿಂದ ಬದುಕ್ತೀನಿ ಅನ್ನುವಂಥದ್ದು ಎಷ್ಟು ಜನರ ಮನಸ್ಥಿತಿ ಇರುತ್ತೆ ಸರ್? ಇದು ಇಲ್ಲಮ್ಮ, ಇದು ನನ್ನ ವಿಷಯ ಅಲ್ಲ. ಬಡತನ ಅಂತ ಹೇಳಿದ್ದು ನೋಡಿ, ಬಡತನ ಅನ್ನೋದು ಒಂದು ರಿಲೇಟಿವ್ ಟರ್ಮ್. ಅದು ಈಗ ಒಬ್ಬ ನಟನಿಗೆ ರಂಗ ಮಾಧ್ಯಮದಲ್ಲಿ 10,000 ರೂಪಾಯಿ ಸಂಬಳ ಬಂತು ಅಂತ ಇಟ್ಕೊಳ್ಳಿ, ಅಥವಾ 1,00,000 ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ. ಅದೇ ಒಬ್ಬ ಸಿನಿಮಾ ನಟನಿಗೆ ಒಂದೇ ಒಂದು ಸಿನಿಮಾಕ್ಕೆ 10 ಕೋಟಿ ಬಂತು ಅಂತಂದ್ರೆ ಇವನು ಬಡವ ಅನ್ಸಕ್ಕೆ ಶುರುವಾಗುತ್ತೆ. ಕಂಪ್ಯಾರಿಸನ್ ಬಂದಾಗ, ಕಂಪ್ಯಾರಿಟಿವ್ ಇದು ಬಂದಾಗ ಹಾಗಾಗತ್ತಲ್ಲ. ಹಾಗಾಗಿ ಈ ಥಿಯೇಟ್ರ್ನವ್ರಿಗೆ ನಾವು ಬಡವರು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಅನೇಕರು ನಿಜವಾದ ಬಡತನದಲ್ಲಿದ್ದಾರೆ. ಕೋವಿಡ್-ಅಲ್ಲಿ ಎಂಥ ಒದ್ದಾಟದಲ್ಲಿದ್ದರು ಅಂದರೆ, ಅದರಲ್ಲೂ ಈ ಜಾನಪದ ನಟರುಗಳು ಭಾರಿ ಹೋಗ್ಬಿಟ್ರು ಅವರು. ಹೌದು, ಈಗಲೂ ಇನ್ನೂ ಅವ್ರು ಸುಧಾರಿಸಿಲ್ಲ ಸರ್. ಅಂದರೆ ಮತ್ತೆ ಮೇಲಿನ ಮೇಲೆ ಹೊಡೆತ ಬೀಳ್ತಾನೆ ಇದೆ ಸರ್. ಒಬ್ಬ ಕಲಾವಿದ ಯಾವುದೇ ಕ್ಷೇತ್ರದಲ್ಲಿರೋರಾದರೂ ಕೂಡ ಅವ್ರನ್ನ ಮೆಚ್ಚಿ ಹೊಗಳಿದಾಗ ಸಿಗೋ ಸಂತೋಷ ಅದು ಕ್ಷಣಿಕ ಇರ್ಬೋದು. ಆದರೆ ಪ್ರಶಸ್ತಿಗಳು ಅಂತ ಬಂದಾಗ, ಈಗ ನಿಮಗೆ ಕೇಂದ್ರ ನಾಟಕ ಅಕಾಡೆಮಿ ಇರ್ಬೋದು, ಕರ್ನಾಟಕದ್ದಿರ್ಬೋದು, ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಬಂತು. ಪ್ರಶಸ್ತಿ ನಿಜವಾಗ್ಲೂ ಮುಖ್ಯ ಆಗತ್ತಾ ಸರ್? ಬಹುಶಃ ನಗುವಿನಲ್ಲೇ ಎಲ್ಲ ಉತ್ತರ ಇದೆ ಅನ್ಸುತ್ತೆ. ಅಲ್ಲಪ್ಪ, ಪ್ರಶಸ್ತಿ ಅವ್ರು ಕೊಡ್ತಾರೆ. ಅಲ್ಲ, ನಿಮಗೆ ಅಂದರೆ ಪ್ರೇರಣೆ ಇನ್ನಷ್ಟು ಜಾಸ್ತಿ ಆಗತ್ತಾ ಕೆಲಸ ಮಾಡೋಕ್ಕೆ ಅಂತ ಅಷ್ಟೇ. ಅಲ್ಲ, ಪ್ರಶಸ್ತಿಯ ಹಿಂದೆ ಬೀಳೋದು ಒಳ್ಳೆಯದಲ್ಲ. ಅದು ನಿಮಗೆ ನಿಮ್ಮಲ್ಲಿರೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ತೋರಿಸುತ್ತಷ್ಟೇ. ಅದು ಕೀಳರಿಮೆ. ಓಕೆ, ನೋಡ್ತಾ ಇರುವಂಥ ವೀಕ್ಷಕರೆಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇದೆ. ಪ್ರಸನ್ನ ಅವರು ಇಲ್ಲಿವರೆಗೂ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಈಗ ಪ್ರಸ್ತುತ ಏನೆಲ್ಲ ಕೆಲಸಗಳಾಗತ್ತೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಮುಂದಿನ ವರ್ಷ 1.5 ವರ್ಷದಲ್ಲಿ ರಾಮಾಯಣದ 2 ಆವೃತ್ತಿಗಳನ್ನು ನಾನು ರಂಗದ ಮೇಲೆ ತಗೊಂಡಿದ್ದೀನಿ. ಮೊದಲನೇದು ಈಗಷ್ಟೇ ಮೈಸೂರಲ್ಲಿ ತುಂಬ ಯಶಸ್ವಿಯಾಗಿ ಆಗ್ತಾಯಿದೆ, ಅಯೋಧ್ಯಾಕಾಂಡ. ಇದರ ನಂತರದಲ್ಲಿ ಒಂದು ರಾಮಾಯಣದ ರಾಮ ಸೀತೆಯರ ಬದುಕನ್ನು ಪ್ರೇಮ ಕಾವ್ಯವಾಗಿ ಮಾಡ್ತೇನೆ. ಅದರಲ್ಲಿ ಬರುವ ವಿಲನ್ ಯಾರು ಅಂತಂದರೆ ಶೂರ್ಪಣಖಿ. ಅವಳು ರಾಕ್ಷಸಿಯ ರೂಪ ತಗೋಬಲ್ಲಳು, ಆದರೆ ತುಂಬ ಸುಂದರ ಹೆಂಗಸಿನ ರೂಪನೂ ತಗೊಳ್ಬಲ್ಲವಳು. ಅವಳು ಒಂದು ಶ್ರೀಮಂತ ಮಹಿಳೆ, ದರ್ಪದ ಮಹಿಳೆ, ಮಹಾದರ್ಪದ ರಾಜನ ಇವಳು. ಅವಳಿಗೆ ಏನು ಬೇಕೋ ಅದು ಬೇಕು. ಅವಳಿಗೆ ರಾಮ ಬೇಕು ಅಂದ್ರೆ ಬೇಕು ಅಷ್ಟೇ. ಅವಳು ಯಾವುದಕ್ಕೂ ಹೆಸಲ್ಲ. ಸೊ ಇಂಥ ಹೆಂಗಸು ಒಂದು ಕಡೆಗೆ, ಸೀತೆ ಅಂತ ಹೆಂಗಸು ಒಂದು ಕಡೆ, ಸಹಜವಾದ ಹೆಂಗಸು. ಅವಳ ಸೀತೆ ಅಪ್ರತಿಮ ಸುಂದರಿ. ಯಾಕೆಂದ್ರೆ ಸಹಜತೆಯಿಂದ ಅವಳು ನಕ್ರೆ ಹೂ ಅರಳ್ತಿರುತ್ತೆ. ಯಾಕೆಂದ್ರೆ ಅಷ್ಟು ನ್ಯಾಚುರಲ್ ಅವಳು.
ಸೊ ಎರಡನೇದು ಅದು, ಓಕೆ. ಮೂರನೇದು ಸುಂದರಕಾಂಡ ತಗೊಂಡು. ಸುಂದರಕಾಂಡ ನಿಮಗೆಲ್ಲ ಗೊತ್ತಿರೋ ರಾಮಾಯಣದ ತುಂಬ ಸುಂದರವಾದ ಭಾಗ ಅದು. ಈ ಮೂರನ್ನ ರಂಗದ ಮೇಲೆ ತರಬೇಕು ಅಂತ ಇದ್ದೀನಿ. ಅದರ ಉದ್ದೇಶ ಏನಪ್ಪ ಅಂತಂದರೆ, ನಾವು ರಾಮನನ್ನು, ಯೇಸು ಕ್ರಿಸ್ತನನ್ನು, ಪೈಗಂಬರನ್ನು ಇಟ್ಕೊಂಡು ಜಗಳ ಆಡಬಾರ್ದು, ಅವರು ಜಗಳಕ್ಕೆ ಕಾರಣರಾಗೋ ಪುರುಷರಾಗಬಾರ್ದು ಅಂತ ಹೇಳೋದಷ್ಟೇ. ಅದರ ಆಚೆಗೆ ನನಗೆ ಯಾರು ಜಗಳ ಆಡ್ತಿದ್ದಾರೆ, ಎಲ್ಲರೂ ಜಗಳ ಆಡ್ತಿದ್ದೀವಿ, ಎಲ್ಲ ಪಕ್ಷಗಳು, ಎಲ್ಲ ವ್ಯಕ್ತಿಗಳು. ಒಂಥರ ಇವತ್ತಿನ ಬದುಕು ಹೆಂಗಾಗಿದೆ ಅಂದರೆ, ಯಾರೋ ನಿನಗೆ ಏನೇ ಹಿಂಗೆ ಮಾಡ್ತಿದ್ಯಾ ಅಂದರೆ, ನೀನು ಮಾಡಲಿಲ್ವಾ, ಹೌದು ಸರ್, ನೀನು ತಿನ್ನಲಿಲ್ವಾ, ನಾನು ಇಷ್ಟು ತಿಂದಿದ್ದೀನಿ, ನೀನಿಷ್ಟು ತಿಂದಿಯಲ್ಲ ಅಂತಂದರೆ, ಇದು ಬಹಳ ಒಂದು ರೀತಿಯ ವಿಕೃತಿ ಇದು. ಹೌದು ಸರ್, ನಿಜ. ಬಹುಶಃ ಅದಕ್ಕೆ ನಿಮ್ಮ ಪುಸ್ತಕ ಒಂದು ನಟರಾಗೋರಿಗೆ ಒಂದು ಲೆಸನ್, ಪಾಠ ಹೇಳೋ ರೀತಿಯಲ್ಲಿ ಒಂದು ಪುಸ್ತಕವನ್ನು ಕೂಡ ಕೊಡುಗೆಯಾಗಿ ಕೊಟ್ಟಿದ್ದೀರಾ ಸರ್. ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ವೀಕ್ಷಕರಿಗೆ ರಂಗಭೂಮಿ ಕಡೆಗೆ ಮುಖ ಮಾಡಬೇಕು, ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಒಂದು ಮೈಸೂರಲ್ಲಿ ನಾನು ಮತ್ತು ನನ್ನ ಗೆಳೆಯರು ಸೇರಿಕೊಂಡು ಒಂದು ನಟನೆಯ ಕೇಂದ್ರವನ್ನೇ, ಅದರಲ್ಲಿ ವರ್ಚುವಲ್ ಆಗೂ ಇರುತ್ತೆ ಮತ್ತು ಇದು ಇರುತ್ತೆ, ನೇರವಾಗೂ. ಇಟ್ ಈಸ್ ಗೋಯಿಂಗ್ ಟು ಬಿ ಇಂಟರ್ನ್ಯಾಷನಲ್. ಓಕೆ. ಆಮೇಲೆ ಅದಕ್ಕೆ ಹೆಸರು ಆ್ಯಕ್ಟಿಂಗ್ ಶಾಸ್ತ್ರ ಅಂತ ಇಟ್ಟಿದ್ದೆ. ವಾವ್. ಓಕೆ. ಆ್ಯಕ್ಟಿಂಗ್ ಅನ್ನೋ ಇಂಗ್ಲೀಷ್ ಪದ ಮತ್ತು ಶಾಸ್ತ್ರ ಅನ್ನೋ ಸಂಸ್ಕೃತ ಪದನ ಒಟ್ಟಿಗೆ ತಂದಿರೋದು ಯಾಕೆ ಅಂದರೆ, ಸಮಕಾಲೀನತೆಯಲ್ಲಿ ಈ ಆಧುನಿಕವೂ ಇರಬೇಕು, ಪರಂಪರೆಯೂ ಇರಬೇಕು. ಆಧುನಿಕತೆಯ ಒಳ್ಳೆಯ ಅಂಶಗಳನ್ನು ಮತ್ತು ಪರಂಪರೆಯ ಒಳ್ಳೆಯ ಅಂಶಗಳನ್ನು ಎರಡನ್ನೂ ಮೇಳವಿಸಿ ನಾವು ಇವತ್ತಿನ ಬದುಕನ್ನು ಕಟ್ಟಬೇಕು ಅನ್ನೋ ವಿಚಾರ ಇಟ್ಕೊಂಡಿದೆ. ಸೊ ಯಾರೇ ನಟರು ಅಂದರೆ, ಇಷ್ಟು ದಿವಸ ಏನಾಗ್ತಿತ್ತು ಸಾರ್, ನಾವು ಹೆಗ್ಗೋಡಿಗೆ ಬಂದುಬಿಡ್ತೀವಿ ನಾವು ಕಲಿಯೋಕ್ಕೆ ಅನ್ನೋರು. ಹೆಗ್ಗೋಡಲ್ಲಿ ನಾನು ಚರಕ ಮಾಡ್ತಾ ಇದ್ದೆ. ಸೊ ಇನ್ನು ಮುಂದೆ ಆ ಸಮಸ್ಯೆ ಆಗೋದಿಲ್ಲ, ಅದು ಮೈಸೂರಿನಲ್ಲಿ. ಸರ್, ಇನ್ನು ತಾವಂತೂ ಇವತ್ತು ದೂರದರ್ಶನ ಚಂದನ ವಾಹಿನಿಗೆ ಬಂದಿದ್ದೀರಿ. ನಿಮ್ಮ ಮಾತುಗಳು, ನಿಮ್ಮ ಅನುಭವದ ಮಾತುಗಳು ಕೇಳಿದಾಗ ನಾವಂತೂ ಬಹುಶಃ ಮಾನಸಿಕವಾಗಿ, ಬೌದ್ಧಿಕವಾಗಿ ಪ್ರಸನ್ನರಾಗಿದ್ದೀವಿ ಅನ್ನುವಂಥ ಭಾವನೆ ನಮ್ಮಲ್ಲಿದೆ ಸರ್, ನಿಜವಾಗ್ಲೂ. ಇನ್ನು ರಂಗಕರ್ಮಿಗಳೊಂದಿಗೆ ದೂರದರ್ಶನ ಯಾವಾಗಲೂ ಒಂದು ಸುಂದರವಾದ ನಂಟನ್ನು ಬೆಸೆದುಕೊಂಡೇ ಬಂದಿದೆ. ದೂರದರ್ಶನದಲ್ಲಿ ತಮಸ್ ಕಾದಂಬರಿಯನ್ನು ಕೂಡ ಅಳವಡಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖಾಂತರ ದೂರದರ್ಶನದ ಬಗ್ಗೆ ಹೇಳೋದಾದರೆ, ನೆನಪುಗಳನ್ನು ಮೀಟುವ ಕೆಲಸ ಮಾಡ್ತಿದ್ರಿ, ಮಾಡಿ ಒಳ್ಳೆಯದಾಗಲಿ. ನಿಮ್ಮ ಮುಂದಿನ ಏನೆಲ್ಲ ಯೋಜನೆಗಳಿದೆ ಅದೆಲ್ಲವೂ ಕೂಡ ಕೈಗೂಡಲಿ, ಮತ್ತು ಇನ್ನಷ್ಟು ಕೆಲಸಗಳಾಗ್ತಾ ಇರಲಿ ಸರ್. ರಂಗಭೂಮಿಯ ಒಡನಾಟದಲ್ಲಿ ಇನ್ನೊಂದಷ್ಟು ಜನ ಹೊರಗಡೆ ಬರಲಿ ನಿಮ್ಮ ಮುಖೇನ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಚಂದನ ವಾಹಿನಿ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಶ್ರೀನಿವಾಸ್ ಅವರೇ, ಇವತ್ತಿನ ಒಂದು ಸಂದರ್ಶನವನ್ನು ಮುಗಿಸುವಂತ ಹಂತದಲ್ಲಿ ಒಂದು ಮಾತಂತೂ ಅರ್ಥ ಆಯ್ತು. ಯಾಕಂದ್ರೆ ಸುಖ ಸಂಪತ್ತು ಏನೇ ಇದ್ರು ಎಲ್ಲವೂ ಕ್ಷಣಿಕ ಅಂತ ಅನ್ಕೊಂಡಿರುವಂತ ಈಗಿನ ಕಾಲದಲ್ಲಿ ಜೀವನ ಪರ್ಯಂತ ಸಾಧಕರ ಸಾಧನೆಯ ಕಥೆಗಳು ನೆನಪಿನಲ್ಲಿ ಉಳಿಯುತ್ತವೆ ಅನ್ನುವಂಥದ್ದು ಇವತ್ತು ಸಾಬೀತಾಗಿದೆ. ಖಂಡಿತ ಹೌದು. ಅಂದ್ರೆ ಪ್ರಸನ್ನ ಸರ್ ಹೇಳ್ತಾ ಇದ್ದಂಗೆನೆ, ನಮ್ಮ ಈ ವಾರದ ಅತಿಥಿ ಪ್ರತಿ ಬಾರಿಯೂ ಕೂಡ ನೀವೇನಾದರೂ ಮಾಡಿ ಅನ್ನೋದನ್ನ ನೆನಪಿಸಿ ಮೀಟ್ತಾ ಇದೆ. ಸೊ ಅಂಥ ಸಂಚಿಕೆ ಇದಾಗಿತ್ತು ಅಂತ ಅಂದ್ಕೊಳ್ತಾ, ಮುಂದೆ ಮತ್ತೊಬ್ಬ ಅತಿಥಿಯ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರವಾಗಿ ನೀವು ನೋಡ್ತಾ ಇರಿ ಚಂದನ ವಾಹಿನಿ. ನಮಸ್ಕಾರ.